ಹಲೋ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ನಮ್ಮ ಲೈಫ್ ಚಾನಲ್ಗೆ ಸ್ವಾಗತ. ಇವತ್ತಿನ ದ ಹಿಂದೂ ದಿನಪತ್ರಿಕೆ ವಿಶ್ಲೇಷಣೆ ಕೆಳಗೆ ಮೇ 17, 2021 ಈ ದಿನಾಂಕದ ಸುದ್ದಿ ವಿಶ್ಲೇಷಣೆಯನ್ನು ಆರಂಭ ಮಾಡೋಣ. ನಿಮ್ಮಲ್ಲಿ ಶಮೀರ್ ನಂದಿಬೆಟ್ಟ ಅನ್ನೋರು ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ನಿಮ್ಮ UPSC ಪರೀಕ್ಷೆಗೆ ಪ್ರಚಲಿತ ವಿದ್ಯಮಾನಗಳನ್ನ ಎಷ್ಟು ಸಮಯದಿಂದ ನಾವು ಅಧ್ಯಯನ ಮಾಡಬೇಕು ಅಂತ. ಅಂದರೆ ಜೂನ್ 2022 ಅಲ್ಲಿ ನಿಮಗೆ UPSC ಪ್ರಿಲಿಮ್ಸ್ ಇದೆ ಅಂತಂದರೆ ಯಾವಾಗಿಂದ ನಾವು ಕರೆಂಟ್ ಅಫೇರ್ಸ್ ಓದ್ಕೋಬೇಕು? ಜೂನ್ 2021 ಓದ್ಕೋಬೇಕಾ, ಇಲ್ಲ ಸೆಪ್ಟೆಂಬರ್ ಅಕ್ಟೋಬರಿಂದ ಕರೆಂಟ್ ಅಫೇರ್ಸ್ ಎಲ್ಲ ಕವರ್ ಮಾಡ್ಕೋಬೇಕಾ? ಈ ರೀತಿ ಕೇಳ್ತಾ ಇದ್ದಾರೆ. ನಿಮ್ಮ ಎಕ್ಸಾಮ್ನ ಒಂದು ವರ್ಷ ಮುಂಚೆ ಅಂದರೆ ಜೂನ್ 2022 ಅಲ್ಲಿದ್ದರೆ ಜೂನ್ 2021 22 ತನಕ ಕಂಪ್ಲೀಟ್ ಕರೆಂಟ್ ಅಫೇರ್ಸ್ ನೀವು ಓದ್ಕೋಬೇಕಾಗತ್ತೆ. ಆದರೆ ಅದಷ್ಟೇ ಅಲ್ಲ, ಅದಕ್ಕಿಂತ ಹಿಂದಿನ 1-2 ವರ್ಷದ ಕರೆಂಟ್ ಅಫೇರ್ಸ್ ನಿಮಗೆ ಅಂದಾಜು ರಫ್ಲಿ ಗೊತ್ತಿರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಸಾಮಾನ್ಯವಾಗಿ ನೀವೀಗ ಕರೆಂಟ್ ಅಫೇರ್ಸ್ ಓದ್ತಾ ಇದ್ದೀರಾ ಅಂತಂದರೆ ಹಳೇದು ನೀವು ಬ್ಯಾಕ್ಗ್ರೌಂಡ್ ಏನು ಆ ಟಾಪಿಕ್ ಬಗ್ಗೆ ತಿಳ್ಕೊತೀರಾ ಅದರಲ್ಲಿ ನಿಮಗೆ ಹಳೆಯ ಕರೆಂಟ್ ಅಫೇರ್ಸ್ ಕವರ್ ಆಗಿಬಿಡುತ್ತೆ. ಸೊ 1 ವರ್ಷದ ಕರೆಂಟ್ ಅಫೇರ್ಸ್ ನೀವು ಕಾನ್ಸಂಟ್ರೇಟ್ ಮಾಡಿ ಅದರ ಬ್ಯಾಕ್ಗ್ರೌಂಡ್ ಜೊತೆಗೆ ಅರ್ಥ ಮಾಡ್ಕೊಂಡಾಗ ನಿಮಗೆ ಬೇಕಾಗಿರುವಂಥ ಎಲ್ಲ ಕರೆಂಟ್ ಅಫೇರ್ಸ್ ನಿಮ್ಮ ಪರೀಕ್ಷೆಗೆ ಕವರ್ ಆಗಿಬಿಡುತ್ತೆ. ಈಗ ಇವತ್ತಿನ ದಿನಪತ್ರಿಕೆ ವಿಶ್ಲೇಷಣೆಯನ್ನು ಆರಂಭ ಮಾಡೋಣ. ಮೊದಲಿಗೆ 14 ಮೇ ಸಂಚಿಕೆಯಲ್ಲಿ ಕೊಟ್ಟಂತಹ ಈ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ಮ್ಯೂಕೋರ್ಮೈಕೋಸಿಸ್ ಇಸ್ ಟ್ರೂ? ಈ ಮ್ಯೂಕೋರ್ಮೈಕೋಸಿಸ್ ಬಗ್ಗೆ ತುಂಬ ಚರ್ಚೆ ಆಗ್ತಾ ಇದೆ. COVID-19 ಯಾರು ಎಫೆಕ್ಟ್ ಆಗಿರ್ತಾರೆ, ಅವರು ಸೀರಿಯಸ್ ಕಂಡೀಷನ್ಗೆ ಏನಾದ್ರು ತಲುಪಿದ್ರೆ ಅವ್ರಿಗೆ ICU ಕರ್ಕೊಂಡು ಹೋಗಬೇಕಾಗತ್ತೆ. ICU ಟ್ರೀಟ್ಮೆಂಟ್ ಕೊಡ್ತಾ ಇರ್ಬೇಕಾದ್ರೆ ಈ ಕಂಡೀಷನ್ನ ಟ್ರೀಟ್ ಮಾಡೋಕ್ಕೆ ಅವರು ಸ್ಟಿರಾಯ್ಡ್ಸ್ ಕೊಡಬೇಕಾಗಿ ಬರ್ತಾ ಇದೆ. ಸೊ ಇದರಿಂದಾಗಿ ಅವ್ರಿಗೆ ಮ್ಯೂಕೋರ್ಮೈಕೋಸಿಸ್ ಆಗ್ತಾ ಇದೆ ಅಂತ ನಾವು ಆ ಸಂಚಿಕೆಯಲ್ಲಿ ಚರ್ಚೆ ಮಾಡಿದ್ವಿ. ಈ ಮ್ಯೂಕೋರ್ಮೈಕೋಸಿಸ್ ಬಗ್ಗೆ ಇಲ್ಲಿ 2 ಸ್ಟೇಟ್ಮೆಂಟ್ನ ಕೊಡಲಾಗಿದೆ. ಇಟ್ ಈಸ್ ಎ ರೇರ್ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್, ಇಟ್ ಯೂಶುವಲಿ ಎಫೆಕ್ಟ್ಸ್ ಪೀಪಲ್ ವಿತ್ ಪುವರ್ ಇಮ್ಯುನಿಟಿ. ಈ 2 ಸ್ಟೇಟ್ಮೆಂಟ್ಗಳಲ್ಲಿ 2ನೇ ಸ್ಟೇಟ್ಮೆಂಟ್ ಹೌದು, ಪುವರ್ ಇಮ್ಯುನಿಟಿ ಇರೋರಿಗೆ ಎಫೆಕ್ಟ್ ಆಗ್ತಾ ಇರುವಂಥದ್ದು. ಇಟ್ ಈಸ್ ಎ ರೇರ್ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್, ಇಲ್ಲ ಇದೊಂದು ಫಂಗಸ್ ಇನ್ಫೆಕ್ಷನ್, ಇದನ್ನು ಬ್ಲ್ಯಾಕ್ ಫಂಗಸ್ ಅಂತ ಕೂಡ ಕರೆಯಲಾಗ್ತಾ ಇದೆ ಅಲ್ವಾ. ಸೊ ಇದರಲ್ಲಿ ಮೊದಲನೇ ಸ್ಟೇಟ್ಮೆಂಟ್ ತಪ್ಪು, 2ನೇ ಸ್ಟೇಟ್ಮೆಂಟ್ ಸರಿ. ಹಾಗಾಗಿ ಸೆಲೆಕ್ಟ್ ದ ಕರೆಕ್ಟ್ ಕೋಡ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಾಟ್ ಟ್ರೂ ಅಲ್ಲ, ಈಸ್ ಟ್ರೂ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಉತ್ತರ ಏನು? ಬೋತ್, ಓನ್ಲಿ 2. ಇವತ್ತಿನ ದಿನಪತ್ರಿಕೆಯಿಂದ ಚರ್ಚೆ ಮಾಡ್ತಾ ಇರುವಂಥ ಮೊದಲನೇ ಆರ್ಟಿಕಲ್, 5 ಕಿಲ್ಡ್ ಆಸ್ ಗೇಲ್ ಫೋರ್ಸ್ ವಿಂಡ್ಸ್ ರೇನ್ ಪಮೆಲ್ ಕೇರಳ ಕರ್ನಾಟಕ. ಗೇಲ್ ಫೋರ್ಸ್ ಅನ್ನೋ ಪದವನ್ನು ಬಲವಾದ ಗಾಳಿ ಇರಬೇಕಾದ್ರೆ ಉಪಯೋಗಿಸ್ತಾರೆ. 63 to 87 km/h ಈ ರೇಂಜ್ಗಿಂತ ಜಾಸ್ತಿ ಅಥವಾ ಆ ರೇಂಜಲ್ಲಿ ಗಾಳಿ ಇರಬೇಕಾದ್ರೆ ಅದನ್ನು ಗೇಲ್ ಫೋರ್ಸ್ ಅಂತ ಕರೆಯಲಾಗುತ್ತೆ. ಇಲ್ಲಿ ನಾವು ಸೈಕ್ಲೋನ್ ಟೋಟೆ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ. ನಿಮ್ಮ ಪ್ರಿಲಿಮ್ಸ್ ಎಕ್ಸಾಮ್ಗೆ ಕರೆಂಟ್ ಇವೆಂಟ್ಸ್ ಆಫ್ ನ್ಯಾಷನಲ್ ಇಂಪಾರ್ಟೆನ್ಸ್ ಕೆಳಗೆ ಬರುತ್ತೆ. ನಿಮ್ಮ ಮೇನ್ಸ್ ಜನರಲ್ ಸ್ಟಡೀಸ್ ಪೇಪರ್ 1 ಕೆಳಗೆ ಇಂಪಾರ್ಟೆಂಟ್ ಜಿಯೋಫಿಸಿಕಲ್ ಫಿನಾಮಿನನ್ ಸಚ್ ಆಸ್ ಅರ್ಥ್ಕ್ವೇಕ್ಸ್, ಸುನಾಮಿ, ವಾಲ್ಕ್ಯಾನಿಕ್ ಆಕ್ಟಿವಿಟಿ, ಸೈಕ್ಲೋನ್ಸ್ ಎಟ್ಸೆಟ್ರಾ ಈ ಟಾಪಿಕ್ ಕೆಳಗೆ ಬರುತ್ತೆ. ಹಾಗೂ ಜನರಲ್ ಸ್ಟಡೀಸ್ ಪೇಪರ್ 3 ಡಿಸಾಸ್ಟರ್ ಹಾಗೂ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಕೆಳಗೆ ಬರುತ್ತೆ. ನಾವು ಇಲ್ಲಿ ಚರ್ಚೆ ಮಾಡ್ತಾ ಇರೋವಂಥ ಸೈಕ್ಲೋನ್ ಟೋಟೆ ಒಂದು ಟ್ರಾಪಿಕಲ್ ಸೈಕ್ಲೋನ್. ಟ್ರಾಪಿಕಲ್ ಸೈಕ್ಲೋನ್ ಅಂತ ಅಂದರೆ ಏನು? ನಮ್ಮ ಭೂಮಿಯ ಇಕ್ವೇಟರ್ ಇಲ್ಲಿದೆ, 0 ಡಿಗ್ರಿ ಇಲ್ಲಿದೆ ಅಂತಂದರೆ 23.5ಗೆ ನಾವು ಇಲ್ಲಿ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಹಾಗೂ ಟ್ರಾಪಿಕ್ ಆಫ್ ಕೇಪ್ರಿಕಾರ್ನ ಮಾರ್ಕ್ ಮಾಡ್ತೀವಿ ಅಲ್ವಾ. ಇದರ ಮಧ್ಯ ಇರುವಂಥ ಈ ಜಾಗವನ್ನು ನಾವು ಟ್ರಾಪಿಕಲ್ ಏರಿಯಾ ಅಂತ ಕರಿತೀವಿ. ಈ ಪ್ರದೇಶದಲ್ಲಿ ಹುಟ್ಟುವಂಥ ಒಂದು ಚಂಡಮಾರುತ ಅಥವಾ ಸೈಕ್ಲೋನ್ಗೆ ಟ್ರಾಪಿಕಲ್ ಸೈಕ್ಲೋನ್ ಅಂತ ಕರಿತೀವಿ. ದಕ್ಷಿಣ ಭಾರತ ಇರುವಂಥದ್ದು ಈ ಟ್ರಾಪಿಕಲ್ ಏರಿಯಾದಲ್ಲಿ. ಇದರ ಪೂರ್ವ ಭಾಗದಲ್ಲಿ ಬೇ ಆಫ್ ಬೆಂಗಾಲ್ ಇದೆ, ಪಶ್ಚಿಮ ಭಾಗದಲ್ಲಿ ಅರೇಬಿಯನ್ ಸಿ ಇದೆ. ಈ ಅರೇಬಿಯನ್ ಸಿಯಿಂದ ಹುಟ್ಟಿದಂಥ ಚಂಡಮಾರುತ ಈ ಸೈಕ್ಲೋನ್ ತೋತೆ. ಹಾಗಾಗಿ ಇದನ್ನು ಟ್ರಾಪಿಕಲ್ ಸೈಕ್ಲೋನ್ ಅಂತ ಕರಿತೀವಿ. ಇದನ್ನು ವೆರಿ ಸಿವಿಯರ್ ಸೈಕ್ಲೋನಿಕ್ ಸ್ಟಾರ್ಮ್ ಕ್ಯಾಟಗರಿಯಲ್ಲಿ ಹಾಕಲಾಗಿದೆ. ಇಂಡಿಯನ್ ಮಿಟಿಯೋರಾಲಜಿಕಲ್ ಡಿಪಾರ್ಟ್ಮೆಂಟ್ ಒಂದು ಚಂಡಮಾರುತದ ಇಂಟೆನ್ಸಿಟಿ, ತೀವ್ರತೆ ಹೇಗಿದೆ, ಎಷ್ಟು ಭೀಕರವಾಗಿದೆ, ಇದರ ಬೇಸಿಸ್ ಮೇಲೆ ಕ್ಯಾಟಗರಿಯನ್ನು ಮಾಡ್ಕೊಂಡಿದೆ. ಟ್ರಾಪಿಕಲ್ ಸೈಕ್ಲೋನ್ ಇಂಟೆನ್ಸಿಟಿ ಸ್ಕೇಲ್ ಅಂತ. ಇದರ ಪ್ರಕಾರ ಸಸ್ಟೇನ್ಡ್ ವಿಂಡ್ ಸ್ಪೀಡ್ ಅಂತ ಅಂದರೆ ಗಾಳಿಯ ಸ್ಪೀಡ್ ಏನಿದೆ ಅದು ನಿರಂತರವಾಗಿ ಅದೇ ಸ್ಪೀಡಲ್ಲಿ ಅದೇ ಗತಿಯಲ್ಲಿ ಬೀಸ್ತಾ ಇದೆ ಅನ್ಬೇಕಾದ್ರೆ ಅದನ್ನು ಸಸ್ಟೇನ್ಡ್ ವಿಂಡ್ ಸ್ಪೀಡ್ ಅಂತ ಕರೆಯಲಾಗುತ್ತೆ. ಡೀಪ್ ಡಿಪ್ರೆಷನ್ ಅಂತ 51 to 62 km/h ಇದ್ದಾಗ ಕರೆಯಲಾಗುತ್ತೆ. ಸೈಕ್ಲೋನಿಕ್ ಸ್ಟಾರ್ಮ್ ಅಂತ 63 to 88 km/h ಇದ್ದಾಗ ಕರೆಯಲಾಗುತ್ತೆ. ಹಾಗೆ ವೆರಿ ಸಿವಿಯರ್ ಸೈಕ್ಲೋನಿಕ್ ಸ್ಟಾರ್ಮ್ ಅಂತ 118 to 165 km/h ಈ ಸ್ಪೀಡಲ್ಲಿ ಇದ್ದಾಗ ಕರೆಯಲಾಗುತ್ತೆ. ನಾವು ಸೈಕ್ಲೋನಿಕ್ ತೋತೆಯನ್ನು ಈ ಕ್ಯಾಟಗರಿಯಲ್ಲಿ ಹಾಕ್ತಾ ಇದ್ದೀವಿ. ನೀವು ಪೇಪರ್ ಓದ್ತಾ ಇರ್ಬೇಕಾದ್ರೆ VSCS ಈ ಪದವನ್ನು ನೋಡ್ತಾ ಇರ್ತೀರಾ. ಅದರ ಅರ್ಥ ವೆರಿ ಸಿವಿಯರ್ ಸೈಕ್ಲಾನಿಕ್ ಸ್ಟಾರ್ಮ್ ಅಂದರೆ ಸಸ್ಟೇನ್ಡ್ ವಿಂಡ್ ಸ್ಪೀಡ್ ಈ ತೋತೆ ಸೈಕ್ಲೋನ್ದು 118 ಹಾಗೂ 165 km/h ಈ ರೇಂಜಲ್ಲಿ ಇದೆ ಅಂತ ಅರ್ಥ. ಈಗ ನಿಮ್ಮ ಪರೀಕ್ಷೆಗೆ ಬೇಕಾಗಿರುವಂಥ ಕೆಲವೊಂದು ಭೌಗೋಳಿಕ ಅಂಶಗಳ ಕಡೆ ಹೋಗೋಣ. ಟ್ರಾಪಿಕಲ್ ಸೈಕ್ಲೋನ್ ಅಂದರೆ ಟ್ರಾಪಿಕಲ್ ಏರಿಯಾದಲ್ಲಿ ಹುಟ್ಟುವಂಥ ಒಂದು ಚಂಡಮಾರುತ ಅಂತ ಹೇಳಿದ್ವಿ. ಟ್ರಾಪಿಕಲ್ ಏರಿಯಾದ ವಿಶೇಷತೆ ಏನು? ಇದು ಇಕ್ವೇಟರ್ ಹತ್ರ ಇರುವಂಥದ್ದು. ಹಾಗಾಗಿ ಇಲ್ಲಿ ಟೆಂಪ್ರೇಚರ್, ತಾಪಮಾನ ಜಾಸ್ತಿ ಇರುತ್ತೆ. ತಾಪಮಾನ ಜಾಸ್ತಿ ಇರುತ್ತೆ ಅಂತಂದರೆ ಆ ಪ್ರದೇಶದಲ್ಲಿ ಇರುವಂಥ ವಾಟರ್ ಬಾಡೀಸ್ ಏನಿರುತ್ತೆ ಅದು ಹೀಟ್ ಆಗುತ್ತೆ. ಈ ಪ್ರದೇಶದಲ್ಲಿರುವಂಥ ಓಷನ್ ವಾಟರ್ ಹೀಟ್ ಆದಾಗ ಮೇಲೆ ವಾರ್ಮ್ ಮಾಯಿಸ್ಟ್ ಏರ್ ರೈಸ್ ಆಗೋಕ್ಕೆ ಆರಂಭ ಆಗುತ್ತೆ.
ಈ ವಾರ್ಮ್ ಮಾಯಿಸ್ಟ್ ಏರ್ ಮೇಲೆ ರೈಸ್ ಆದಾಗ ಕೆಳಗೆ ಲೋ ಪ್ರೆಷರ್ ಏರಿಯಾ ಕ್ರಿಯೇಟ್ ಆಗುತ್ತೆ. ಹೈ ಟೆಂಪ್ರೇಚರ್ ಇದ್ದಾಗ ನಾರ್ಮಲಿ ಲೋ ಪ್ರೆಷರ್ ಇರುತ್ತೆ ಅಲ್ವಾ. ಲೋ ಪ್ರೆಷರ್ ಏರಿಯಾ ಒಂದು ಪಾಯಿಂಟಲ್ಲಿ ಕ್ರಿಯೇಟ್ ಆದಾಗ ಅದರ ಸುತ್ತ ಇರೋ ಏರಿಯಾ ಏನಾಗುತ್ತೆ, ಹೈ ಪ್ರೆಷರ್ ಏರಿಯಾ ಆಗುತ್ತೆ. ಹೈ ಪ್ರೆಷರಿಂದ ಲೋ ಪ್ರೆಷರ್ ಏರಿಯಾಗೆ ಗಾಳಿ ಬೀಸುತ್ತೆ ಅಲ್ವಾ, ಹೀಗೆ ಗಾಳಿ ಬೀಸಕ್ಕೆ ಆರಂಭ ಆಗುತ್ತೆ. ಇಲ್ಲಿ ಮಧ್ಯದಲ್ಲಿ ಲೋ ಪ್ರೆಷರ್ ಪಾಯಿಂಟ್ ಹೇಗೆ ಕ್ರಿಯೇಟ್ ಆಗಿದೆ, ಕೆಳಗೆ ವಾರ್ಮ್ ಓಷನ್ ಇರೋದ್ರಿಂದ. ಸೊ ಓಷನ್ ವಾಟರ್ ಎಷ್ಟು ಬಿಸಿ ಇರುತ್ತೆ ಅಷ್ಟು ಮಾಯಿಸ್ಟ್ ಏರ್ ಮೇಲೆ ರೈಸ್ ಆಗ್ತಾ ಹೋಗುತ್ತೆ. ಮೇಲೆ ರೈಸ್ ಆಗಿ ಈ ವಾರ್ಮ್ ಮಾಯಿಸ್ಟ್ ಏರ್ ಕ್ಲೌಡ್ ಫಾರ್ಮೇಷನ್ ಮಾಡ್ತಾ ಇರುತ್ತೆ. ಓಷನ್ ವಾಟರ್ ಎಷ್ಟು ವಾರ್ಮ್ ಆಗಿರುತ್ತೆ ಅಷ್ಟು ಈ ಸೈಕಲ್ ಇಂಟೆನ್ಸಿಫೈ ಆಗುತ್ತೆ, ಅಂದರೆ ತೀವ್ರತೆ ಜಾಸ್ತಿ ಆಗುತ್ತೆ. ಹೀಗೆ ಚಂಡಮಾರುತದ ಫಾರ್ಮೇಷನ್ ಆಗುತ್ತೆ. ನಾರ್ದರ್ನ್ ಹೆಮಿಸ್ಫಿಯರಲ್ಲಿ ಚಂಡಮಾರುತ ಆಂಟಿ ಕ್ಲಾಕ್ ವೈಸ್ ಇರುತ್ತೆ, ಸದರ್ನ್ ಹೆಮಿಸ್ಫಿಯರಲ್ಲಿ ಕ್ಲಾಕ್ ವೈಸ್ ಇರುತ್ತೆ. ಸಾಮಾನ್ಯವಾಗಿ ಒಂದು ಸೈಕ್ಲೋನ್ ಫಾರ್ಮೇಷನ್, ಟ್ರಾಪಿಕಲ್ ಸೈಕ್ಲೋನ್ನ ಫಾರ್ಮೇಷನ್ ಆಗಬೇಕು ಅಂತಂದರೆ ಟೆಂಪ್ರೇಚರ್ 27 ಡಿಗ್ರಿ ಸೆಲ್ಸಿಯಸ್ ಅಂದರೆ ಸಿ ಸರ್ಫೇಸ್ ಟೆಂಪ್ರೇಚರ್ ಅಟ್ಲೀಸ್ಟ್ ಅಷ್ಟು ಇರಬೇಕು. ಮೊದಲನೇ ಲೋ ಪ್ರೆಷರ್ ಏರಿಯಾ ಕ್ರಿಯೇಟ್ ಆಗಿರಬೇಕು. ಇಲ್ಲಿ ಲೋ ಪ್ರೆಷರ್ ಏರಿಯಾ ಮುಂಚೆನೇ ಹೇಗೆ ಕ್ರಿಯೇಟ್ ಆಗಿದೆ, ಈಕ್ವೇಟರ್ ಹತ್ರ ಇದೆ ಅಂತ ಅಂದ ತಕ್ಷಣ ಅಲ್ಲಿ ಹೈ ಟೆಂಪ್ರೇಚರ್ ಇರುತ್ತೆ, ಲೋ ಪ್ರೆಷರ್ ಇದೇ ಇರುತ್ತೆ. ಹಾಗಾದರೆ ಈಕ್ವೇಟರ್ ಹತ್ರ ಯಾಕೆ ಟ್ರಾಪಿಕಲ್ ಸೈಕ್ಲೋನ್ಸ್ ಆಗೋದಿಲ್ಲ? ಒಂದು ಚಂಡಮಾರುತಕ್ಕೆ ಕೊರಿಯಾಲಿಸ್ ಫೋರ್ಸ್ನ ಅವಶ್ಯಕತೆ ಇರುತ್ತೆ. ಕೊರಿಯಾಲಿಸ್ ಫೋರ್ಸ್ ಅಂತ ಅಂದರೆ ಭೂಮಿಯ ರೊಟೇಷನ್ ಇಂದ ಏನು ಅಪಾರೆಂಟ್ ಫೋರ್ಸ್ ಕ್ರಿಯೇಟ್ ಆಗುತ್ತೆ ಅದನ್ನು ನಾವು ಕೊರಿಯಾಲಿಸ್ ಫೋರ್ಸ್ ಅಂತ ಕರಿತೀವಲ್ವಾ. ಸೊ ಈ ಕೊರಿಯಾಲಿಸ್ ಫೋರ್ಸ್ನ ಅವಶ್ಯಕತೆ ಚಂಡಮಾರುತಕ್ಕೆ ಇರುತ್ತೆ. ಈಕ್ವೇಟರ್ ಹತ್ರ ಈ ಕೊರಿಯಾಲಿಸ್ ಫೋರ್ಸ್ ಆಲ್ಮೋಸ್ಟ್ 0 ಇರುತ್ತೆ. ಈ ಕಾರಣದಿಂದಾಗಿ ಚಂಡಮಾರುತ ಈಕ್ವೇಟರ್ ಹತ್ರ ಫಾರ್ಮ್ ಆಗೋದಿಲ್ಲ. ಭಾರತದಲ್ಲಿ ನಾವು ಟ್ರಾಪಿಕಲ್ ಸೈಕ್ಲೋನ್ನ ಯಾವಾಗ ನೋಡ್ತೀವಿ, ಪ್ರೀ ಹಾಗೂ ಪೋಸ್ಟ್ ಮಾನ್ಸೂನ್. ನಮ್ಮ ಮಾನ್ಸೂನ್ ಪೀರಿಯಡ್ ಯಾವುದು, ಜೂನ್ ಟು ಸೆಪ್ಟೆಂಬರ್. ಸೊ ಜೂನ್ಗಿಂತ ಮುಂಚೆ ಮೇಯಲ್ಲಿ ನಾವು ಚಂಡಮಾರುತಗಳನ್ನ ನೋಡ್ತೀವಿ. ಹಾಗೆ ಅಕ್ಟೋಬರಲ್ಲೂ ಕೂಡ ನಾವು ಚಂಡಮಾರುತವನ್ನು ನೋಡ್ತೀವಿ. ಅರೇಬಿಯನ್ ಸಿ ಹಾಗೂ ಬೇ ಆಫ್ ಬೆಂಗಾಲ್ ಎರಡೂ ಕಡೆ ನೋಡ್ತೀವಿ. ಬೇ ಆಫ್ ಬೆಂಗಾಲಲ್ಲಿ ಜಾಸ್ತಿ ನೋಡ್ತಾ ಇದ್ವಿ. ಇತ್ತೀಚಿನ ಕಾಲದಲ್ಲಿ ಅರೇಬಿಯನ್ ಸಿಯಲ್ಲೂ ಕೂಡ ಸೈಕ್ಲೋನ್ಗಳು ಆಗ್ತಾನೆ ಇದ್ದಾವೆ. ಈ ಸೈಕ್ಲೋನ್ ತೋತೆ ನಾವೀಗ ಚರ್ಚೆ ಮಾಡ್ತಾ ಇರುವಂಥ ತೋತೆ 4ನೇ ವರ್ಷ ಕಾನ್ಸಿಕ್ಯೂಟಿವ್ ಆಗಿ ನಾವು ಅರೇಬಿಯನ್ ಸಿಯಲ್ಲಿ ನೋಡ್ತಾ ಇರುವಂಥ ಒಂದು ಚಂಡಮಾರುತ. 2018 ಸೈಕ್ಲೋನ್ ಮೆಕಾನು ಅನ್ನೋ ಒಂದು ಚಂಡಮಾರುತ ಒಮಾನ್ಗೆ ಜಾಸ್ತಿ ಎಫೆಕ್ಟ್ ಮಾಡಿತ್ತು. 2019 ಸೈಕ್ಲೋನ್ ವಾಯು ಅಂತ ಬಂದಿತ್ತು. 2020 ಸೈಕ್ಲೋನ್ ನಿಸರ್ಗ ಅಂತ ಇತ್ತು. ಈಗ ನಾವು 2021 ಈ ತೌತೆಯನ್ನು ನೋಡ್ತಾ ಇದ್ದೀವಿ. ಈ ಸೈಕ್ಲೋನ್ ತೋತೆ ಹೀಗೆ ಅರೇಬಿಯನ್ ಸಿಯಲ್ಲಿ ಜನಿಸಿದೆ. ನೀವು ಮಧ್ಯದಲ್ಲಿ ಇಲ್ಲಿ ಲೋ ಪ್ರೆಷರ್ ಏರಿಯಾ ನೋಡ್ಬೋದು. ಸುತ್ತ ಇರುವಂಥದ್ದು ಹೈ ಪ್ರೆಷರ್ ಏರಿಯಾಯಿಂದ ಲೋ ಪ್ರೆಷರ್ ಏರಿಯಾಗೆ ಹೀಗೆ ಗಾಳಿ ಬೀಸ್ತಾ ಇರುವಂಥದ್ದು. ಹೀಗೆ ಫಾರ್ಮೇಷನ್ ಆಗಿ ಇಂಟೆನ್ಸಿಫೈ ಆಗ್ತಾ ಇರುವಂಥ ಒಂದು ಚಂಡಮಾರುತ ಲ್ಯಾಂಡ್ಗೆ ಬಂದ ತಕ್ಷಣ, ಅಂದರೆ ವಾಟರ್ ಬಾಡಿ ಕಡೆಯಿಂದ ಭೂಮಿಯ ಹತ್ರ ಬಂದ ತಕ್ಷಣ ಅದರ ಎಫೆಕ್ಟ್ ಯಾಕೆ ಕಮ್ಮಿ ಆಗುತ್ತೆ? ಟ್ರಾಪಿಕಲ್ ಸೈಕ್ಲೋನ್ಗೆ ಎನರ್ಜಿ ಎಲ್ಲಿಂದ ಬರುವಂಥದ್ದು? ಓಷನ್ ವಾಟರ್ ವಾರ್ಮ್ ಇದ್ದು ಮೇಲೆ ವಾರ್ಮ್ ವಾಟರ್ ರೈಸ್ ಆಗ್ತಾ ಇತ್ತು, ಆ ಕಾರಣದಿಂದ ಅಲ್ವಾ. ಸೊ ಆ ವಾರ್ಮ್ನೆಸ್ ಏನಿದೆ ಅದು ಈ ಟ್ರಾಪಿಕಲ್ ಸೈಕ್ಲೋನ್ಗೆ ಎನರ್ಜಿಯನ್ನು ಕೊಡ್ತಾ ಇರುತ್ತೆ. ಲ್ಯಾಂಡ್ಗೆ ಬಂದ ತಕ್ಷಣ ಸೋರ್ಸ್ ಆಫ್ ಎನರ್ಜಿ ಕಟ್ ಆಗಿಬಿಡುತ್ತೆ ಆ ಟ್ರಾಪಿಕಲ್ ಸೈಕ್ಲೋನ್ದು. ಹಾಗಾಗಿ ಆ ಟ್ರಾಪಿಕಲ್ ಸೈಕ್ಲೋನ್ ಎಫೆಕ್ಟ್ ಕಂಪ್ಲೀಟ್ಲಿ ಕಮ್ಮಿ ಆಗಿಬಿಡುತ್ತೆ. ಈಗ ಸೈಕ್ಲೋನ್ ತೋತೆಯ ವಿಷಯದಲ್ಲಿ ಕೂಡ ಓಷನ್ ವಾಟರ್ ಏನಿದೆ 50 ಮೀಟರ್ ಡೆಪ್ತ್ ಅಷ್ಟು ಹೀಟ್ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಸೈಕ್ಲೋನ್ ತೋತೆಯ ವಿಶೇಷತೆ ಕೂಡ ಏನಂತಂದರೆ ತುಂಬ ಬೇಗ ಇದು ಇಂಟೆನ್ಸಿಫೈ ಆಗ್ತಾ ಇದೆ. 2 ದಿನಗಳಲ್ಲೇ ಇದರ ತೀವ್ರತೆ ಜಾಸ್ತಿ ಆಗೋಯ್ತು. ಹೀಗೆ ಇಷ್ಟು ವೇಗವಾಗಿ ತೀವ್ರತೆ ಜಾಸ್ತಿ ಆಗಿರೋದಕ್ಕೆ ಹಾಗೂ ಪ್ರತಿ ವರ್ಷ ನಾವು ಅರೇಬಿಯನ್ ಸಿಯಲ್ಲಿ ಚಂಡಮಾರುತವನ್ನು ನೋಡ್ತಾನೆ ಇದ್ದೀವಿ. ಅದಕ್ಕೆ ಕಾರಣ ಗ್ಲೋಬಲ್ ವಾರ್ಮಿಂಗ್ ಅಂತ ಕೂಡ ಹೇಳಲಾಗ್ತಾ ಇದೆ. ನಿಮ್ಮ ಜನರಲ್ ಸ್ಟಡೀಸ್ ಪೇಪರ್ 3 ಎನ್ವಿರಾನ್ಮೆಂಟ್ ಕೆಳಗೆ ಕೂಡ ಈ ಟಾಪಿಕ್ ರಿಲೇಟೆಡ್ ಆಗಿರುವಂಥದ್ದು. ಪ್ರಸ್ತುತ ಈ ಚಂಡಮಾರುತ ತೋತೆ ಹೀಗೆ ಅರೇಬಿಯನ್ ಸಿಯಿಂದ ಹುಟ್ಟಿ ಕೇರಳ, ಕರ್ನಾಟಕವನ್ನು ತೀವ್ರವಾಗಿ ಎಫೆಕ್ಟ್ ಮಾಡಿ ಇವತ್ತು ಗುಜರಾತ್ ಕಡೆ ಹೊರಟಿದೆ. ಈಗಾಗಲೇ ಗುಜರಾತ್ನ ಕರಾವಳಿ ಪ್ರದೇಶದ ಲೋ ಲೈಯಿಂಗ್ ಏರಿಯಾಸಿಂದ 1.5 ಲಕ್ಷ ಜನರನ್ನು ಸ್ಥಳಾಂತರ ಮಾಡಲಾಗ್ತಾ ಇದೆ. ನ್ಯಾಷನಲ್ ಡಿಸಾಸ್ಟರ್ ರೆಸ್ಪಾನ್ಸ್ ಫೋರ್ಸ್ NDRF ಹಾಗೂ ಸ್ಟೇಟ್ ಡಿಸಾಸ್ಟರ್ ರೆಸ್ಪಾನ್ಸ್ ಫೋರ್ಸ್ ಈ ಎರಡೂ ಸಂಸ್ಥೆಗಳು ಸೇರಿ ಮಾಡ್ತಾ ಇದ್ದಾವೆ ಈ ಕೆಲಸಗಳನ್ನ. ನಿಮ್ಮ ಪರೀಕ್ಷೆಗೆ ತುಂಬ ಮುಖ್ಯವಾಗಿರುವಂಥದ್ದು, ನಿಮ್ಮ UPSC ಪರೀಕ್ಷೆಗೆ, KPSC ಪರೀಕ್ಷೆಗೆ, ರಾಜ್ಯ ಮಟ್ಟದ ಬೇರೆ ಎಲ್ಲ ಪರೀಕ್ಷೆಗಳಿಗೂ ಮುಖ್ಯವಾಗಿರುವಂಥದ್ದು ಫ್ಯಾಕ್ಚುಯಲ್ ಪಾಯಿಂಟ್ಸ್ನ ಪ್ರಿಲಿಮ್ಸ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಹಾಗೂ ಜಾಗ್ರಫಿಕಲ್ ಪಾಯಿಂಟ್ ಆಫ್ ವ್ಯೂ ಇಂದ ಟ್ರಾಪಿಕಲ್ ಸೈಕ್ಲೋನ್ ಹೇಗೆ ಫಾರ್ಮ್ ಆಗುತ್ತೆ, ಹೇಗೆ ಇಂಟೆನ್ಸಿಫೈ ಆಗುತ್ತೆ, ಈ ಎಲ್ಲ ಅಂಶಗಳು ನಿಮ್ಮ ಪ್ರಿಲಿಮ್ಸ್ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗಿರುವಂಥದ್ದು. ಮುಂದೆ ಚರ್ಚೆ ಮಾಡ್ತಾ ಇರುವಂಥ ಆರ್ಟಿಕಲ್ UNSC ಅಂತಂದರೆ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್. UNSC ಕಾಲ್ಸ್ ಫಾರ್ ಎಂಡ್ ಟು ವೈಲೆನ್ಸ್ ಇನ್ ಗಾಜಾ. ನಾವೀಗಾಗಲೇ ಇಸ್ರೇಲ್ ಪ್ಯಾಲೆಸ್ಟೈನ್ ಕಾನ್ಫ್ಲಿಕ್ಟ್ ಬಗ್ಗೆ ತುಂಬಾ ವಿವರವಾಗಿ ಚರ್ಚೆ ಮಾಡಿದ್ದೀವಿ. ಇದು ನಿಮ್ಮ ಜನರಲ್ ಸ್ಟಡೀಸ್ ಪೇಪರ್ 2 ಇಂಟರ್ನ್ಯಾಷನಲ್ ರಿಲೇಷನ್ಸ್ ಕೆಳಗೆ ಬರುತ್ತೆ. ಇಸ್ರೇಲ್ ಪ್ಯಾಲೆಸ್ಟೈನ್ ಕಾನ್ಫ್ಲಿಕ್ಟ್ ಐತಿಹಾಸಿಕವಾಗಿ ಹೇಗೆ ಆರಂಭ ಆಯಿತು ಇದೆಲ್ಲ ನಾವು 12th ಮೇ ಸಂಚಿಕೆಯಲ್ಲಿ ಚರ್ಚೆ ಮಾಡಿದ್ದೀವಿ. ಹಾಗೆ ಕಾನ್ಫ್ಲಿಕ್ಟ್ ಮುಂದೆ ಹೋಗಿ ಏನೇನು ಆಯಿತು, 1948 ಒಂದು ಯುದ್ಧ ಆಯಿತು. ಅದಾದ ನಂತರ ಯುನೈಟೆಡ್ ನೇಷನ್ ಒಂದು ಪಾರ್ಟಿಷನ್ ಪ್ಲಾನ್ ಕೊಡುತ್ತೆ.
ಅದರ ಪ್ರಕಾರ 2 ಸ್ಟೇಟ್ಗಳು ರಚನೆ ಆಗಬೇಕು, ಇಸ್ರೇಲ್ಗೆ ಒಂದು ಪ್ಯಾಲೆಸ್ಟೈನ್ಗೆ ಒಂದು ಅಂತ ಒಂದು 2 ಸ್ಟೇಟ್ ಸೊಲ್ಯೂಷನ್ ಅನ್ನು ಕೊಡುತ್ತೆ. ಆದರೆ ಅದು ಯಶಸ್ವಿ ಆಗೋದಿಲ್ಲ. ನಿಧಾನವಾಗಿ ಈ ಪ್ರದೇಶವನ್ನು ಇಸ್ರೇಲ್ ಕಬಳಿಸ್ಕೊಂತ ಬಂದಿದೆ. 1967ನ ಯುದ್ಧ ಏನಾಯಿತು, 6 ದಿನಗಳ ಯುದ್ಧ, ಅದರಲ್ಲಿ ಜೆರೂಸಲೇಮ್ ಕೂಡ ಇಸ್ರೇಲ್ ಕೆಳಗೇನೆ ಬರುತ್ತೆ. ಜೆರೂಸಲೇಮ್ ಯಾಕೆ ಮುಖ್ಯ? ಅಬ್ರಾಹಿಂ ರಿಲಿಜನ್ಸ್ ಆಗಿರುವಂಥ ಕ್ರಿಶ್ಚಿಯಾನಿಟಿ, ಇಸ್ಲಾಂ ಹಾಗೂ ಜುದಾಯಿಸಮ್ ಈ 3ರ ಪವಿತ್ರ ಸ್ಥಳಗಳು ಜೆರೂಸಲೇಮ್ ಮೇಲೇನೆ ಇದೆ. ಸೊ ಜೆರೂಸಲೇಮ್ ತುಂಬ ಮುಖ್ಯವಾಗಿರುವಂಥದ್ದು. ಇಸ್ರೇಲ್ನ ಇವತ್ತಿನ ಕ್ಯಾಪಿಟಲ್ ತೆಲ್ ಅವೀವ್ ಅಂತ ನಾವು ಗುರುತಿಸ್ತೀವಿ. ಆದರೆ ಇಸ್ರೇಲ್ಗೆ ಜೆರೂಸಲೇಮ್ ತನ್ನ ಕ್ಯಾಪಿಟಲ್ ಆಗಿ ಬೇಕಾಗಿದೆ. ಈಸ್ಟ್ ಜೆರೂಸಲೇಮ್ ತನ್ನ ಕ್ಯಾಪಿಟಲ್ ಆಗಿ ಪ್ಯಾಲೆಸ್ಟೈನ್ಗೆ ಬೇಕಾಗಿದೆ. ಈಗ ನಡೀತಿರೋದು ಕೂಡ ಈಸ್ಟ್ ಜೆರೂಸಲೇಮ್ ಅಲ್ಲೇನೆ. ಸಿಟಿಸನ್ಶಿಪ್ ಇಶ್ಯೂ ಆದಂತಹ ಶೇಖ್ ಜರಾ ಡಿಸ್ಪ್ಯೂಟ್, ಇದರಿಂದ ಕ್ರೈಸಿಸ್ ಆರಂಭ ಆಗಿ ರಮದಾನ್ನ ಸಮಯದಲ್ಲಿ ಅಲ್-ಅಕ್ಸಾ ಮಾಸ್ಕ್ ಮೇಲೆ ಇಸ್ರಾಯಲಿ ಫೋರ್ಸಸ್ ಅಟ್ಯಾಕ್ ಮಾಡ್ತವೆ. ಅದರಿಂದ ಈ ಕ್ರೈಸಿಸ್ ಇನ್ನ ಜಾಸ್ತಿ ಆಗುತ್ತೆ. ಇಸ್ರೇಲಿ ಫೋರ್ಸಸ್ಗೆ ರಿಟಾಲಿಯೇಟ್ ಮಾಡೋಕ್ಕೆ ಪ್ಯಾಲೆಸ್ಟೈನಿಯನ್ ಕಾಸ್ಗೆ ಸಪೋರ್ಟ್ ಮಾಡ್ತಾ ಇರುವಂಥ ಹಮಾಸ್ ಅನ್ನೋ ಒಂದು ಮಿಲಿಟೆಂಟ್ ಗ್ರೂಪ್, ಅದು ರಿಟಾಲಿಯೇಷನ್ ಆರಂಭ ಆಗುತ್ತೆ. ಹೀಗೆ ಆಗ್ತಾ ಆಗ್ತಾ ವೈಲೆನ್ಸ್ ಎಷ್ಟರ ಮಟ್ಟಿಗೆ ಆಗಿದೆ ಅಂದರೆ ಈಗಾಗಲೇ 58 ಮಕ್ಕಳು ಗಾಜಾದಲ್ಲಿ ಸಾವನ್ನಪ್ಪಿದ್ದಾರೆ, 1000ಕ್ಕಿಂತ ಹೆಚ್ಚು ಜನ ಇಂಜೂರ್ ಆಗಿದ್ದಾರೆ, ತುಂಬಾ ಪ್ರಾಪರ್ಟಿ ಕೂಡ ವಿನಾಶ ಆಗ್ತಾ ಇದೆ. ಇದೆಲ್ಲದರ ಹಿನ್ನೆಲೆಯಲ್ಲಿ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ಈ ಮಾತನ್ನು ಅರ್ಜೆಂಟಾಗಿ ಹೇಳ್ತಾ ಇದೆ. ಈಗ ಏನಾಗ್ತಾ ಇದೆ ಕ್ರೈಸಿಸ್, ಅದನ್ನು ನಿಲ್ಲಿಸಲೇಬೇಕು, ಅದನ್ನು ಕಮ್ಮಿ ಮಾಡಲೇಬೇಕು. ಎರಡೂ ಕಡೆ ಅಂದರೆ ಇಸ್ರೇಲಿ ಫೋರ್ಸಸ್ ಹಾಗೂ ಹಮಾಸ್ ಕಡೆಯಿಂದ ಇಬ್ಬರು ಇದನ್ನು ಈಗ ನಿಲ್ಲಿಸಲಿಲ್ಲ ಅಂತಂದರೆ ಇಲ್ಲಿ ಒಂದು ಹ್ಯುಮ್ಯಾನಿಟೇರಿಯನ್ ಕ್ರೈಸಿಸ್ ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ. ನಿಲ್ಲಿಸಿ ಅಂತ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ಹೇಳ್ತಾ ಇದೆ. ಐತಿಹಾಸಿಕವಾಗಿ ಇಸ್ರೇಲಿ ಪ್ಯಾಲೆಸ್ಟೈನ್ ಕಾನ್ಫ್ಲಿಕ್ಟ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ 12th ಮೇ ಸಂಚಿಕೆಯನ್ನು ರೆಫರ್ ಮಾಡಿ. ನಾವು ಮತ್ತೆ ಅದರ ನಂತರ ಈಗ ಕರೆಂಟ್ ಕ್ರೈಸಿಸಲ್ಲಿ ಇರುವಂಥ ಶೇಖ್ ಜರಾ ಡಿಸ್ಪ್ಯೂಟ್, ಅಲ್-ಅಕ್ಸಾ ಮಾಸ್ಕ್ನ ಇಶ್ಯೂ ಎಲ್ಲದರ ಬಗ್ಗೆ 14th ಮೇ ಸಂಚಿಕೆಯಲ್ಲಿ ಕೂಡ ಚರ್ಚೆ ಮಾಡಿದ್ವಿ. ಹಾಗೆ ಭಾರತದ ಸ್ಟ್ಯಾಂಡ್ ಏನು, ಭಾರತಕ್ಕೆ ಪ್ಯಾಲೆಸ್ಟೈನ್ ಜೊತೆ ಎಂಥ ಸಂಬಂಧ ಇದೆ, ಇಸ್ರೇಲ್ ಜೊತೆ ಎಂಥ ಸಂಬಂಧ ಇದೆ, ನಾವು ಈಗ ಏನು ಸ್ಟ್ಯಾಂಡ್ ತೊಗೊಂಡಿದ್ದೀವಿ, ಮುಂಚೆಯಿಂದನೂ ಏನು ಸ್ಟ್ಯಾಂಡ್ ತೊಗೊಂಡಿದ್ದೀವಿ, ಅದೆಲ್ಲದ್ರ ಬಗ್ಗೆ 14th ಮೇ ಸಂಚಿಕೆಯಲ್ಲಿ ಕೂಡ ಚರ್ಚೆ ಮಾಡಿದ್ವಿ. ಇವತ್ತಿನ ದಿನಪತ್ರಿಕೆಯಲ್ಲೂ ಕೂಡ ಭಾರತದ ಸ್ಟ್ಯಾಂಡ್ ಬಗ್ಗೆ ಒಂದು ಆರ್ಟಿಕಲ್ ನಾವು ನೋಡ್ಬೋದು. ಇಂಡಿಯಾ ಕಾಲ್ಸ್ ಫಾರ್ ಇಮಿಡಿಯೇಟ್ ಡಿಎಸ್ಕಲೇಷನ್ ಆಫ್ ಹಾಸ್ಟಿಲಿಟೀಸ್, ಅಂದರೆ ಇಸ್ರೇಲ್ ಕಡೆ ಹಾಗೂ ಹಮಾಸ್ ಕಡೆ ಎರಡೂ ಕಡೆಯಿಂದ ಇರುವಂಥ ಪರಿಸ್ಥಿತಿಯನ್ನು ನಾವು ಈಗಲೇ ಕಮ್ಮಿ ಮಾಡಬೇಕು, ಕ್ರೈಸಿಸ್ನ ಕಮ್ಮಿ ಮಾಡಬೇಕು ಅಂತ ಹೇಳ್ತಾ ಇದೆ ಭಾರತ ಕೂಡ. ಭಾರತ ಎಂದಿನಿಂದಲೂ ತಗೊಳ್ಳೋ ಸ್ಟ್ಯಾಂಡ್ ಏನು, 2 ಸ್ಟೇಟ್ ಸೊಲ್ಯೂಷನ್, ಅಂದರೆ ಇಸ್ರೇಲ್ ಹಾಗೂ ಪ್ಯಾಲೆಸ್ಟೈನ್ ಎರಡು ಶಾಂತಿಯುತವಾಗಿ ಡೈರೆಕ್ಟ್ ನೆಗೋಸಿಯೇಷನ್ಸಿಂದ ತಮ್ಮ ತಮ್ಮ ರಾಷ್ಟ್ರಗಳ ರಚನೆ ಮಾಡ್ಕೋಬೇಕು ಅನ್ನೋವಂಥದ್ದು. ಈಸ್ಟ್ ಜೆರೂಸಲೇಮಲ್ಲಿ ಏನು ನಡೀತು 1967 ಆದಮೇಲೂ ಏನು ಅನೆಕ್ಸೇಷನ್ ಆಯಿತು ಇಸ್ರೇಲ್ ಕಡೆಯಿಂದ, ಅದನ್ನು ಭಾರತ ಯಾವಾಗಲೂ ಖಂಡಿಸ್ಕೊಂಡೇ ಬಂದಿದೆ. ಇವಾಗಲೂ ಕೂಡ ಭಾರತ ಏನು ಹೇಳ್ತಾ ಇದೆ, ಇಸ್ರೇಲ್ ಹಾಗೂ ಪ್ಯಾಲೆಸ್ಟೈನ್ ಮಧ್ಯ ಟ್ರಸ್ಟ್ ಡೆಫಿಸಿಟ್ ಇದೆ. ಅಂದರೆ ಒಂದು ದೇಶ ಇನ್ನೊಂದನ್ನು ನಂಬೋದಿಲ್ಲ, ವಿಶ್ವಾಸ ಇಲ್ಲ. ಇದಕ್ಕೆ ಕಾರಣ ಏನು, ಎರಡು ದೇಶಗಳ ಮಧ್ಯೆ ಡೈರೆಕ್ಟ್ ನೆಗೋಸಿಯೇಷನ್ಸ್ ಇಲ್ಲ, ನೇರವಾದ ಮಾತುಕತೆ ಇಲ್ಲ. ಹಾಗಾಗಿ ಮೊದಲು ಮಾಡಬೇಕಾಗಿರೋದೇನು, ಎರಡು ದೇಶಗಳ ಮಧ್ಯ ಮಾತುಕತೆ ಆರಂಭ ಆಗೋದಕ್ಕೆ ಕಂಡೀಷನ್ಸ್ ಕ್ರಿಯೇಟ್ ಮಾಡಬೇಕು. ಭಾರತ, UN, ಕತಾರ್, ಈಜಿಪ್ಟ್ 3 ಸೇರಿ ಈಗ ಏನು ಸೀಸ್ಫೈರ್ ತೊಗೊಂಬರೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ, ಅದಕ್ಕೂ ಕೂಡ ಸಪೋರ್ಟ್ ಮಾಡ್ತಾ ಇದೆ. ಒಟ್ಟಾರೆ ಮುಖ್ಯವಾಗಿ ಭಾರತ 2 ಸ್ಟೇಟ್ ಸೊಲ್ಯೂಷನ್ಗೆ ಸಪೋರ್ಟ್ ಮಾಡುತ್ತೆ, ಜೊತೆಗೆ ಜಸ್ಟ್ ಪ್ಯಾಲೆಸ್ಟೈನಿಯನ್ ಕಾಸ್ ಇದಕ್ಕೂ ಕೂಡ ಸಪೋರ್ಟ್ ಮಾಡುತ್ತೆ. ನಿಮ್ಮ ಪರೀಕ್ಷೆಗೆ ಇಂಟರ್ನ್ಯಾಷನಲ್ ರಿಲೇಷನ್ಸ್ಗಳಿಗೆ ನೀವು ಯಾವುದೇ ವಿಷಯದ ಬಗ್ಗೆ ಚರ್ಚೆ ಮಾಡಿದ್ರು ಕೂಡ ಅದರ ಹಿನ್ನೆಲೆಯಲ್ಲಿ ಆ ಪ್ರದೇಶದ ಮ್ಯಾಪಿಂಗ್ ನಿಮಗೆ ತಿಳಿದಿರಬೇಕಾಗತ್ತೆ. ಇಲ್ಲಿ ಇಸ್ರೇಲ್ ಎಲ್ಲಿದೆ, ಇಸ್ರೇಲ್ ಇಲ್ಲಿ ಇರುವಂಥದ್ದು ಅರೇಬಿಯನ್ ಸಿ ಮುಖಾಂತರ ನಾವು ಇಸ್ರೇಲ್ ತಲುಪಬೇಕಂದ್ರೆ ಇಲ್ಲಿ ಗಲ್ಫ್ ಆಫ್ ಏಡನ್ ಬರುತ್ತೆ, ಇಲ್ಲಿ ಬಾಬ್ ಅಲ್ ಮಾಂದೇಬ್. ನಾವು ಮ್ಯಾರಿಟೈಮ್ ಚೌಕ್ ಪಾಯಿಂಟ್ಸ್ನ ಚರ್ಚೆ ಮಾಡಬೇಕಾದ್ರೆ ತುಂಬ ಚರ್ಚೆ ಮಾಡಿದ್ವಿ ಇದರ ಬಗ್ಗೆ. ಈ ಸ್ಟ್ರೇಟ್ನ ಮುಖಾಂತರ, ರೆಡ್ ಸಿಯ ಮುಖಾಂತರ ನಾವು ಇಸ್ರೇಲ್ನ ತಲುಪಬೇಕಾಗತ್ತೆ. ಇಲ್ಲಿ ಇರುವಂಥದ್ದು ಗಲ್ಫ್ ಆಫ್ ಅಕಾಬಾ ಕೂಡ ತುಂಬ ಮುಖ್ಯವಾಗಿರುವಂಥದ್ದು. ಇದು ನಿಮ್ಮ ಸಿನೈ ಪೆನೆನ್ಸುಲಾ, ಇದು ಗಲ್ಫ್ ಆಫ್ ಸೂಯಸ್, ಇದು ಸೂಯಸ್ ಕೆನಾಲ್. ಜೆರೂಸಲೇಮ್ ಇಲ್ಲಿರುವಂಥದ್ದು, ನಿಮ್ಮ ಗಾಜಾ ಸ್ಟ್ರಿಪ್ ಇಲ್ಲಿ ಬರುತ್ತೆ, ಗೋಲನ್ ಹೈಟ್ಸ್ ಇಲ್ಲಿ ಬರುತ್ತೆ, ವೆಸ್ಟ್ ಬ್ಯಾಂಕ್ ಇಲ್ಲಿ ಮಧ್ಯದಲ್ಲಿ ಬರುವಂಥದ್ದು. ಮತ್ತೊಮ್ಮೆ ಇಲ್ಲಿ ನೋಡೋದಾದರೆ ಮೇಲೆ ಗೋಲನ್ ಹೈಟ್ಸ್ ನೋಡ್ಬೋದು, ಕೆಳಗೆ ವೆಸ್ಟ್ ಬ್ಯಾಂಕ್ ಹಾಗೂ ಗಾಜಾ ಸ್ಟ್ರಿಪ್, ಇವು 3 ಪ್ರದೇಶವನ್ನು ನೋಡ್ಬೋದು. ನಿಮಗೆ ಸಿ ಆಫ್ ಗೆಲಿಲಿ ಈ ಪ್ರದೇಶದಲ್ಲಿ ಬರುತ್ತೆ, ಸಿರಿಯಾ ಹಾಗೂ ಇಸ್ರೇಲ್ನ ಮಧ್ಯದಲ್ಲಿ. ಜಾರ್ಡನ್ ರಿವರ್ ಇಲ್ಲಿ ಹರಿತಾ ಇರೋದನ್ನ ನೀವು ನೋಡ್ಬೋದು. ಡೆಡ್ ಸಿ ಕೂಡ ಇಲ್ಲಿ ಬರೋದನ್ನ ನೀವು ಗಮನಿಸಬೇಕಾಗತ್ತೆ. ಈ ಜಾರ್ಡನ್ ರಿವರ್ನ ಪಶ್ಚಿಮ ಭಾಗದಲ್ಲಿ ಇರೋದಕ್ಕೇನೆ ಇದಕ್ಕೆ ವೆಸ್ಟ್ ಬ್ಯಾಂಕ್ ಅಂತ ಕರೆಯುವಂಥದ್ದು. ಡೆಡ್ ಸಿ ಇಲ್ಲಿ ಜಾರ್ಡನ್ ಹಾಗೂ ಇಸ್ರೇಲ್ ಈ 2 ದೇಶಗಳ ಮಧ್ಯ ಇದೆ. ಮುಂದೆ ಚರ್ಚೆ ಮಾಡ್ತಾ ಇರೋದು ಎಡಿಟೋರಿಯಲ್ ಆರ್ಟಿಕಲ್, ದ ರೋಡ್ ಫ್ರಮ್ ಲಡಾಖ್ ಇಸ್ ಪೇವ್ಡ್ ವಿತ್ ಡಿಸ್ರಪ್ಷನ್ಸ್, ಜನರಲ್ ಸ್ಟಡೀಸ್ ಪೇಪರ್ 2 ಇಂಟರ್ನ್ಯಾಷನಲ್ ರಿಲೇಷನ್ಸ್ ಕೆಳಗೆ ಈ ಆರ್ಟಿಕಲ್ ಬರುತ್ತೆ. ಭಾರತ ಹಾಗೂ ಚೀನಾ ಸಂಬಂಧದ ಬಗ್ಗೆ ಹಾಗೂ ಭಾರತದ ಫಾರಿನ್ ಪಾಲಿಸಿ ಬಗ್ಗೆ ಇಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ಭಾರತ ಹಾಗೂ ಚೀನಾದ ಬಾರ್ಡರ್ ಇಶ್ಯೂ ಬಗ್ಗೆ ನಮಗೆ ಈ ಆರ್ಟಿಕಲಿಂದ ಜಾಸ್ತಿ ಏನು ಪಾಯಿಂಟ್ ಸಿಗೋದಿಲ್ಲ. ಈಗಾಗಲೇ ಎಕ್ಸ್ಟೆನ್ಸಿವ್ ಆಗಿ 1 ವರ್ಷದಿಂದ ನಾವು ಚರ್ಚೆ ಮಾಡಿದ್ವಿ, ಇಲ್ಲೇನು ಎಕ್ಸ್ಟ್ರಾ ಪಾಯಿಂಟ್ಸ್ ಇಲ್ಲ. ಆದರೆ ಮುಖ್ಯವಾಗಿ ಇಲ್ಲಿ ವ್ಯಾಕ್ಸಿನ್ ಮೈತ್ರಿ ಇನಿಷಿಯೇಟಿವ್ ಬಗ್ಗೆ
ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದೆ, ಅದ್ರ ಬಗ್ಗೆ ಚರ್ಚೆ ಮಾಡೋಣ. ವ್ಯಾಕ್ಸಿನ್ ಮೈತ್ರಿ ಇನಿಷಿಯೇಟಿವ್ ಅಂತ ಅಂದ್ರೆ ಏನು? ಭಾರತ ಮೇಡ್ ಇನ್ ಇಂಡಿಯಾ ವ್ಯಾಕ್ಸಿನ್ಸ್, ಭಾರತದಲ್ಲೇ ತಯಾರಿಸಿದಂಥ ವ್ಯಾಕ್ಸಿನ್ಗಳನ್ನ ನೇಬರ್ಹುಡ್ ಫಸ್ಟ್ ಪಾಲಿಸಿ ಕೆಳಗೆ ತನ್ನ ನೇಬರ್ಸ್ಗೆ ಹಾಗೂ ಸ್ಟ್ರಾಟಜಿಕ್ ಕೆಲವೊಂದು ಕಂಟ್ರೀಸ್ಗೆ ಕಳಿಸ್ತಾ ಇತ್ತು. ಕೆಲವೊಂದು ಕಮರ್ಷಿಯಲ್ ಎಕ್ಸ್ಪೋರ್ಟ್ ಮಾಡ್ತಾ ಇತ್ತು, ಕೆಲವೊಂದನ್ನ ಗಿಫ್ಟ್ ಆಗಿ ಹೀಗೆ ಬಾಂಗ್ಲಾದೇಶ್ಗೆ ಕೊಡ್ತು, ಹಾಗೆ ಗ್ರಾಂಟ್ ಬೇಸಿಸ್ ಮೇಲೆ ಕೂಡ ಕೊಟ್ಟಿತ್ತು. ಆದರೆ ಈ ವ್ಯಾಕ್ಸಿನ್ ಮೈತ್ರಿ ಇನಿಷಿಯೇಟಿವ್ ನಡೀತಾ ಇರಬೇಕಾದ್ರೆ ಕೋವಿಡ್-19ನ 2ನೇ ಅಲೆ ಭಾರತಕ್ಕೆ ಬಂತು. ಅದರ ಕೆಳಗೆ ನಮಗೆ ತುಂಬಾ ಚಾಲೆಂಜಸ್ ಆಗ್ತಾ ಇದೆ. ನಮಗೇನೆ ಮೆಡಿಸಿನ್ ಸಿಗೋದಕ್ಕೆ, ಆಕ್ಸಿಜನ್ ಸಿಲಿಂಡರ್ಸ್ದು, ಮೆಡಿಸಿನ್ ಸಪ್ಲೈದು, ಹೀಗೆ ಬೇರೆ ಬೇರೆ ಸಮಸ್ಯೆ ಉಂಟಾದ್ದು ನಮಗೆಲ್ಲ ಗೊತ್ತಿರುವಂಥದ್ದು. ಇದರ ಮಧ್ಯದಲ್ಲಿ ವ್ಯಾಕ್ಸಿನ್ ಮೈತ್ರಿ ಇನಿಷಿಯೇಟಿವ್ಗೆ ತುಂಬ ಹಾನಿಯಾಗಿದೆ. ಅದರ ಮೂಲಕ ಭಾರತದ ಫಾರಿನ್ ಪಾಲಿಸಿಗೆ ಹಾನಿಯಾಗಿದೆ. ಏನು ಹಾನಿಯಾಗಿದೆ ಅನ್ನೋದ್ರ ಬಗ್ಗೆ ಈ ಆರ್ಟಿಕಲಲ್ಲಿ ವಿಶ್ಲೇಷಣೆಯನ್ನು ಕೊಟ್ಟಿದ್ದಾರೆ. ಈಗ ಭಾರತ ಹಾಗೂ ಚೀನಾ ಎರಡೂ ದೇಶಗಳು ನಮ್ಮ ನೇಬರ್ಹುಡ್ಡಲ್ಲಿ ಹಾಗೆ ಬೇರೆ ಬೇರೆ ದೇಶಗಳ ಜೊತೆ ಕಾಂಪಿಟೇಟಿವ್ ಆಗಿ ಒಂದು ರೀತಿಯಲ್ಲಿ ಸಂಬಂಧಗಳನ್ನ ಮೇಂಟೈನ್ ಮಾಡ್ತಾ ಇರ್ತವೆ. ಹೌದಾ? ನಾವು ಇದನ್ನ ಮುಂಚೆನೂ ಚರ್ಚೆ ಮಾಡಿದ್ದೀವಿ. ಈಗ ವ್ಯಾಕ್ಸಿನ್ ಮೈತ್ರಿ ಇನಿಷಿಯೇಟಿವ್ ಕೆಳಗೆ ಭಾರತ ವ್ಯಾಕ್ಸಿನ್ಸ್ನ ಸಪ್ಲೈ ಮಾಡೋಕ್ಕೆ ಆಗ್ತಾ ಇಲ್ಲ ಕೋವಿಡ್-19 ಸೆಕೆಂಡ್ ವೇವ್ ಇಂದ. ಸೊ ಇದು ಚೀನಾಗೆ ಒಂದು ಅವಕಾಶವನ್ನ ಕೊಡುತ್ತೆ. ಈಗಾಗಲೇ ಬಾಂಗ್ಲಾದೇಶ್, ಶ್ರೀಲಂಕಾ ಈ ದೇಶಗಳು ಚೀನಾದಿಂದ ವ್ಯಾಕ್ಸಿನ್ ತರಿಸ್ಕೊತಾ ಇದ್ದಾವೆ. ಈ ಅವಕಾಶವನ್ನು ಉಪಯೋಗಿಸ್ಕೊಳಕ್ಕೆ ಚೀನಾ ಕೂಡ ಸೌತ್ ಏಷ್ಯಾದಲ್ಲಿ ಇರುವಂತ ದೇಶಗಳು ಭಾರತವನ್ನ ಬಿಟ್ಟು ಬೇರೆ ದೇಶಗಳ ಜೊತೆ ಮೀಟಿಂಗ್ ನ ಮಾಡಿ ಅವುಗಳಿಗೆ ವ್ಯಾಕ್ಸಿನ್ಸ್ ನ ಕಳ್ಸಿಕೊಡ್ತಾ ಇದೆ. ಇದು ಭಾರತದ ನೇಬರ್ಹುಡ್ ಆದ ಸೌತ್ ಏಷ್ಯಾದ ಕಥೆ ಆಯಿತು. ಇನ್ನೊಂದು ಭಾರತದ ಫಾರಿನ್ ಪಾಲಿಸಿಗೆ ಇವತ್ತು ತುಂಬಾ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿರೋದು ಕ್ವಾಡ್ ಅಂತಂದ್ರೆ ಕ್ವಾಡ್ರಿಲ್ಯಾಟರಲ್ ಸೆಕ್ಯೂರಿಟಿ ಡೈಲಾಗ್. ಇಂಡೋ ಪೆಸಿಫಿಕ್ ಪ್ರದೇಶ ಏನಿದೆ, ಈ ಪ್ರದೇಶವನ್ನ ನಾವು ನಮ್ಮ ನಿಯಂತ್ರಣದಲ್ಲಿ ಇಟ್ಕೊಳ್ಳೋದಕ್ಕೆ, ಶಾಂತಿಯಿಂದ ಇಟ್ಕೊಳ್ಳೋದಕ್ಕೆ ಹಾಗೂ ಇಲ್ಲಿರುವಂತ ಚೈನೀಸ್ ಇನ್ಫ್ಲೂಯೆನ್ಸ್ ನ ಕೌಂಟರ್ ಮಾಡೋದಕ್ಕೆ USA, ಜಪಾನ್, ಆಸ್ಟ್ರೇಲಿಯಾ ಜೊತೆ ಸೇರಿ ಕ್ವಾಡ್ರಿಲ್ಯಾಟರಲ್ ಸೆಕ್ಯೂರಿಟಿ ಡೈಲಾಗ್ ಅಂತ ಮಾಡ್ಕೊಂಡಿದ್ದೀವಿ. ಇದ್ರ ಕೆಳಗೆ ಕೂಡ ಭಾರತ ವ್ಯಾಕ್ಸಿನ್ಸ್ನ ಕಳಿಸ್ಬೇಕು, 1 ಬಿಲಿಯನ್ ಡೋಸ್ ಆಫ್ ವ್ಯಾಕ್ಸಿನ್ನ ಕಳಿಸ್ಬೇಕು ಅಂತ ರೆಡಿ ಮಾಡ್ಕೋತಾ ಇತ್ತು. ಈಗ ಅದನ್ನು ಕೂಡ ಮಾಡೋದು ಕಷ್ಟ ಆಗಿದೆ. ಗಾವಿನ ಕೋವ್ಯಾಕ್ಸ್ ಸ್ಕೀಮ್ ಏನಿದೆ ಅದ್ರ ಕೆಳಗೆ ಬೇರೆ ಬೇರೆ ಬಡ ದೇಶಗಳಿಗೆ ಕಳಿಸ್ಬೇಕು ಅಂತ ಇತ್ತು, ಅದು ಕೂಡ ಈಗ ನಿಲ್ಲಿಸಬೇಕಾಗತ್ತೆ. ಇನ್ನು ಭಾರತನೇ ನಮ್ಮ ಜನಸಂಖ್ಯೆಗೆ ಅಂತ ಈಗ ವ್ಯಾಕ್ಸಿನ್ಗಳನ್ನ ತರಿಸ್ಕೋಬೇಕಾಗಿದೆ. ಇದರಿಂದಾಗಿ ಏನಾಗ್ತಾ ಇದೆ, ಭಾರತದ ಎಮರ್ಜೆಂಟ್ ಪವರ್ ಅನ್ನೋ ಒಂದು ಗ್ಲೋಬಲ್ ಇಮೇಜ್ ಏನಿದೆ, ಆರಾ ಏನಿದೆ, ಅದು ಕಮ್ಮಿ ಆಗ್ತಾ ಇದೆ. ಹಾಗೂ ಭಾರತದ ವಲ್ನರಬಿಲಿಟೀಸ್, ಭಾರತವನ್ನು ಒಂದು ರೀತಿ ದುರ್ಬಲವಾಗಿ ಅದು ಅಂತಾರಾಷ್ಟ್ರೀಯವಾಗಿ ತೋರಿಸ್ತಾ ಇದೆ. ಇದೆಲ್ಲದರಿಂದ ಈ ಆಥರ್ ಏನು ಹೇಳಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಭಾರತದ ಫಾರಿನ್ ಪಾಲಿಸಿಯಲ್ಲಿ ತುಂಬಾ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದ್ದು ಕ್ವಾಡ್, ನೇಬರ್ಹುಡ್ ಫಸ್ಟ್ ಪಾಲಿಸಿ, ವ್ಯಾಕ್ಸಿನ್ ಮೈತ್ರಿ ಇನಿಷಿಯೇಟಿವ್, ವ್ಯಾಕ್ಸಿನ್ ಡಿಪ್ಲೊಮಸಿ ಕೆಳಗೆ. ಆದರೆ ಇವತ್ತಿನ ಕೋವಿಡ್-19 ಸೆಕೆಂಡ್ ವೇವ್ ಇಂದ ಏನು ಭಾರತ ತತ್ತರಿಸ್ತಿದೆ, ಅದರ ಪರಿಣಾಮವಾಗಿ ಹಾಗೂ ಚೀನಾ ಏನು ಈ ಸಂದರ್ಭವನ್ನು ಉಪಯೋಗಿಸ್ಕೋತಾ ಇದೆ, ಇದೆಲ್ಲದರ ಪರಿಣಾಮವಾಗಿ ಭಾರತದ ಫಾರಿನ್ ಪಾಲಿಸಿಯನ್ನು ನಾವು ಕೋವಿಡ್-19 ಸೆಕೆಂಡ್ ವೇವ್ನ ನಂತರ ಮತ್ತೆ ರೀಕ್ಯಾಲಿಬ್ರೇಟ್ ಮಾಡುವಂಥ ಅವಶ್ಯಕತೆ ಬರಬಹುದು ಅಂತ ಹೇಳ್ತಾ ಇದ್ದಾರೆ. ಮುಂದೆ ಚರ್ಚೆ ಮಾಡ್ತಾ ಇರುವಂಥ ಆರ್ಟಿಕಲ್ ರೀಸ್ಟ್ರಕ್ಚರಿಂಗ್ ದ ಟ್ರಿಬ್ಯುನಲ್ ಸಿಸ್ಟಮ್. ಇದು ನಿಮ್ಮ ಜನರಲ್ ಸ್ಟಡೀಸ್ ಪೇಪರ್ 2 ಹಾಗೂ ನಿಮ್ಮ ಪ್ರಿಲಿಮ್ ಸಿಲೆಬಸ್ ಇಂಡಿಯನ್ ಪಾಲಿಟಿ ಕೆಳಗೆ ಬರುವಂಥ ಆರ್ಟಿಕಲ್. ಟ್ರಿಬ್ಯುನಲ್ಸ್ ಬಗ್ಗೆ ಇಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ನಿರ್ದಿಷ್ಟವಾಗಿ ಟ್ರಿಬ್ಯುನಲ್ ರಿಫಾರ್ಮ್ಸ್, ರ್ಯಾಷನಲೈಸೇಷನ್ ಅಂಡ್ ಕಂಡೀಷನ್ಸ್ ಆಫ್ ಸರ್ವಿಸ್ ಆರ್ಡಿನೆನ್ಸ್ 2021 ಇದ್ರ ಬಗ್ಗೆ ಇಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ಇದೊಂದು ಆರ್ಡಿನೆನ್ಸ್ ಇತ್ತೀಚೆಗಷ್ಟೇ ಅಂದರೆ ಏಪ್ರಿಲ್ 2021 ನಲ್ಲಿ ಪ್ರೆಸಿಡೆಂಟ್ ಈ ಆರ್ಡಿನೆನ್ಸ್ ನ ಪ್ರೊಮಲ್ಗೇಟ್ ಮಾಡಿದ್ದಾರೆ. ಟ್ರಿಬ್ಯುನಲ್ಸ್ ಅಂದರೆ ಏನು? ಟ್ರಿಬ್ಯುನಲ್ಸ್ ಅನ್ನುವಂಥದ್ದು ಕ್ವಾಸಿ ಜುಡಿಷಿಯಲ್ ಇನ್ಸ್ಟಿಟ್ಯೂಷನ್. ಇಲ್ಲಿ ಅಡ್ಮಿನಿಸ್ಟ್ರೇಟಿವ್, ಟ್ಯಾಕ್ಸ್ ರಿಲೇಟೆಡ್ ಹೀಗೆ ಬೇರೆ ಬೇರೆ ಡಿಸ್ಪ್ಯೂಟ್ಸ್ನ ಸಾಲ್ವ್ ಮಾಡಲಾಗುತ್ತೆ. ಒರಿಜಿನಲಿ ನಮ್ಮ ಸಂವಿಧಾನದಲ್ಲಿ ಟ್ರಿಬ್ಯುನಲ್ಸ್ ಇರಲಿಲ್ಲ. 42nd ಅಮೆಂಡ್ಮೆಂಟ್ ಆಕ್ಟ್ 1976ನ ಮೂಲಕ ಟ್ರಿಬ್ಯುನಲ್ಸ್ ಅನ್ನು ನಮ್ಮ ಸಂವಿಧಾನದಲ್ಲಿ ತಗೊಂಡ್ಬರಲಾಯಿತು. ಆರ್ಟಿಕಲ್ 323A ಕೆಳಗೆ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ಸ್, ಆರ್ಟಿಕಲ್ 323B ಕೆಳಗೆ ಬೇರೆ ಬೇರೆ ಸಬ್ಜೆಕ್ಟ್ಸ್, ಟ್ಯಾಕ್ಸೇಷನ್, ಇಂಡಸ್ಟ್ರಿಯಲ್ ಅಂಡ್ ಲೇಬರ್, ಫಾರಿನ್ ಎಕ್ಸ್ಚೇಂಜ್, ಇಂಪೋರ್ಟ್ ಎಕ್ಸ್ಪೋರ್ಟ್, ಲ್ಯಾಂಡ್ ರಿಫಾರ್ಮ್ಸ್, ಹೀಗೆ ಬೇರೆ ಬೇರೆ ವಿಷಯದ ಬಗ್ಗೆ ಟ್ರಿಬ್ಯುನಲ್ಸ್ನ ಫಾರ್ಮ್ ಮಾಡೋಕೆ ಒಂದು ಅವಕಾಶವನ್ನ ಈ ಆರ್ಟಿಕಲ್ ಕೆಳಗೆ ಮಾಡಲಾಯಿತು. ಈಗ ಈ ಟ್ರಿಬ್ಯುನಲ್ಸ್ ಒಳಗೆ ಸುಧಾರಣೆಯನ್ನು ಮಾಡಬೇಕು ಅಂತ ಈ ಆರ್ಡಿನೆನ್ಸ್ ಮೂಲಕ ಬದಲಾವಣೆಗಳನ್ನ ತೊಗೊಂಡು ಬರ್ತಾ ಇದ್ದಾರೆ. ಏನು ಬದಲಾವಣೆಗಳನ್ನ ತೊಗೊಂಡು ಬರ್ತಾ ಇದ್ದಾರೆ? ಈ ಆರ್ಡಿನೆನ್ಸ್ ಕೆಳಗೆ 9 ಕಾನೂನುಗಳಿಗೆ ಸಂಬಂಧಪಟ್ಟಂತೆ ಅಪೆಲೇಟ್ ಅಥಾರಿಟೀಸ್ನ ಟ್ರಿಬ್ಯುನಲ್ನ ಬಿಟ್ಟು ಹೈಕೋರ್ಟ್ಗೆ ರಿಪ್ಲೇಸ್ ಮಾಡಲಾಗ್ತಾ ಇದೆ. ಅಂದರೆ ನಿರ್ದಿಷ್ಟವಾಗಿ ಈ ಕಾನೂನುಗಳಿಗೆ ಇದ್ದಂತಹ ಟ್ರಿಬ್ಯುನಲ್ಸ್ಗಳು ಇನ್ಮೇಲೆ ಇರೋದಿಲ್ಲ. ಯಾವ್ಯಾವ ಕಾನೂನುಗಳು? ಸಿನಿಮಾಟೋಗ್ರಾಫ್ ಆಕ್ಟ್ 1952, ಟ್ರೇಡ್ ಮಾರ್ಕ್ಸ್ ಆಕ್ಟ್ 1999, ಕಾಪಿರೈಟ್ ಆಕ್ಟ್ 1957, ಕಸ್ಟಮ್ಸ್ ಆಕ್ಟ್ 1962, ಪೇಟೆಂಟ್ಸ್ ಆಕ್ಟ್ 1970, ಏರ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಆಕ್ಟ್ 1994, ಕಂಟ್ರೋಲ್ ಆಫ್ ನ್ಯಾಷನಲ್ ಹೈವೇಸ್ ಆಕ್ಟ್ 2002, ಜಾಗ್ರಫಿಕಲ್ ಇಂಡಿಕೇಶನ್ ಆಫ್ ಗುಡ್ಸ್. ಈ ಎಲ್ಲ ಕಾನೂನುಗಳ ಅಪೆಲೇಟ್ ಅಥಾರಿಟಿಯನ್ನು ಈ ಆರ್ಡಿನೆನ್ಸ್ನ ಮುಖಾಂತರ ಹೈಕೋರ್ಟ್ಗೆ ರಿಪ್ಲೇಸ್ ಮಾಡ್ತಾ ಇದ್ದಾರೆ. ಇಲ್ಲಿ ಕೊಟ್ಟಿರುವಂಥ ಆರ್ಟಿಕಲ್ ಒಳಗೆ ಈ ಆರ್ಡಿನೆನ್ಸ್ನ ಕ್ರಿಟಿಸಿಸಮ್ ಮಾಡ್ತಾ ಇದ್ದಾರೆ. ಮೊದಲಿಗೆ ಈ ಬದಲಾವಣೆಗಳನ್ನ, ಈ ಸುಧಾರಣೆಗಳನ್ನ ಆರ್ಡಿನೆನ್ಸ್ ಮೂಲಕ ತಗೊಂಡ್ಬರ್ತಾ ಇದ್ದಾರೆ. ಅಂದರೆ ಸಾಮಾನ್ಯವಾಗಿ ಪಾರ್ಲಿಮೆಂಟ್ ಮುಖಾಂತರ, ರಾಜ್ಯಸಭಾ, ಲೋಕಸಭಾ, ಪ್ರೆಸಿಡೆಂಟ್ ಈ ಪ್ರೊಸೀಜರ್ ಮುಖಾಂತರ ಹೋಗಿಲ್ಲ, ಡೈರೆಕ್ಟಾಗಿ ಆರ್ಡಿನೆನ್ಸ್ ಮಾಡ್ತಾ ಇದ್ದಾರೆ. ಅಂದರೆ ಏನು? ಯೂಶುವಲ್ ಲೆಜಿಸ್ಲೇಟಿವ್ ಪ್ರೊಸೆಸ್ನ ಇವರು ಬೈಪಾಸ್ ಮಾಡ್ತಾ ಇದ್ದಾರೆ. ಇದು ಮೊದಲ ಕ್ರಿಟಿಸಿಸಮ್.
ಎರಡನೇ ಪಾಯಿಂಟ್ ಏನು ಅಂತಂದರೆ, ಮಾಡ್ತಾ ಇರುವಂಥ ಬದಲಾವಣೆಗಳಿಂದ ಯಾರಿಗೆ ಎಫೆಕ್ಟ್ ಆಗುತ್ತೆ ಅವ್ರ ಹತ್ರ ಏನು ಕನ್ಸಲ್ಟೇಷನ್ ನಡೆಸಿಲ್ಲ. ಇಲ್ಲಿ ಉದಾಹರಣೆಗೆ ಫಿಲ್ಮ್ ಸರ್ಟಿಫಿಕೇಷನ್ ಅಪೆಲೇಟ್ ಟ್ರಿಬ್ಯುನಲ್ ಏನಿದೆ, ಅದಕ್ಕೆ ಸಂಬಂಧಪಟ್ಟಂತೆ ಯಾರಿಗೆ ವಿಚಾರಿಸಬೇಕಿತ್ತು, ಕನ್ಸಲ್ಟ್ ಮಾಡಬೇಕಿತ್ತು, ಆ ರೀತಿ ಏನೂ ಮಾಡಿಲ್ಲ. ಜುಡಿಷಿಯಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಮಾಡಿಲ್ಲ. ಅಂದರೆ ಈಗ ಬದಲಾವಣೆಗಳು ಮಾಡ್ತಾ ಇದ್ದಾರಲ್ಲ, ಆ ಬದಲಾವಣೆಗಳಿಂದ ಏನು ಪರಿಣಾಮ ಬೀಳುತ್ತೆ ಅದ್ರ ಬಗ್ಗೆ ಏನು ಫಾರ್ಮಲ್ ಆಗಿ ಅಸೆಸ್ಮೆಂಟ್ ಮಾಡಿಲ್ಲ. ಇದು ಮೂರನೇ ಪಾಯಿಂಟ್. ಆದರೆ ಈ ಎಲ್ಲ ಸುಧಾರಣೆಗಳಿಗಿಂತ ಮುಖ್ಯವಾಗಿ ಟ್ರಿಬ್ಯುನಲ್ಸ್ನಲ್ಲಿ ಸುಧಾರಣೆ ತೊಗೊಂಬರಬೇಕು ಅಂತಂದರೆ ನ್ಯಾಷನಲ್ ಟ್ರಿಬ್ಯುನಲ್ಸ್ ಕಮಿಷನ್ ಇದರ ರಚನೆ ಆಗಬೇಕು ಅಂತ ಈ ಮುಂಚೆ ಕೂಡ ದಿನಪತ್ರಿಕೆ ವಿಶ್ಲೇಷಣೆಯಲ್ಲಿ ನಾವು ಚರ್ಚೆ ಮಾಡಿದ್ವಿ. ನ್ಯಾಷನಲ್ ಟ್ರಿಬ್ಯುನಲ್ಸ್ ಕಮಿಷನ್ ಅಂತಂದರೆ ಇದೊಂದು ಅಂಬ್ರೆಲಾ ಬಾಡಿ ಆಗಿರುತ್ತೆ, ಇಂಡಿಪೆಂಡೆಂಟ್ ಆಗಿರುತ್ತೆ. ಇದು ಏನು ಕೆಲಸ ಮಾಡುತ್ತೆ, ಬೇರೆ ಎಲ್ಲ ಟ್ರಿಬ್ಯುನಲ್ಸ್ಗಳು ಹೇಗೆ ಕೆಲಸ ಮಾಡ್ತಾ ಇದೆ ಅಂತ ಸೂಪರ್ವೈಸ್ ಮಾಡುತ್ತೆ. ಟ್ರಿಬ್ಯುನಲ್ಸಲ್ಲಿ ಹೇಗೆ ಅಪಾಯಿಂಟ್ ಮಾಡಬೇಕು ಅಂತ ಅಪಾಯಿಂಟ್ಮೆಂಟ್ಗಳನ್ನ ನೋಡ್ಕೊಳುತ್ತೆ. ಹಾಗೂ ಅಡ್ಮಿನಿಸ್ಟ್ರೇಟಿವ್ ಹಾಗೂ ಸಂಪನ್ಮೂಲಗಳಲ್ಲಿ ಏನೇನು ಅವಶ್ಯಕತೆ ಬೀಳುತ್ತೆ ಟ್ರಿಬ್ಯುನಲ್ಸ್ಗೆ, ಆ ಎಲ್ಲ ಕೆಲಸಗಳನ್ನ ನ್ಯಾಷನಲ್ ಟ್ರಿಬ್ಯುನಲ್ಸ್ ಕಮಿಷನ್ ಮಾಡುತ್ತೆ. ಈ ರೀತಿಯ ಒಂದು ಸಂಸ್ಥೆಯ ರಚನೆ ಆಗಬೇಕು. ಯಾಕಾಗಬೇಕು? ಯಾಕೆಂದರೆ ಈ ಎಲ್ಲ ಕೆಲಸಗಳಲ್ಲಿ ಇವತ್ತು ಎಕ್ಸಿಕ್ಯೂಟಿವ್ ಇಂಟರ್ಫಿಯರೆನ್ಸ್ ಇದೆ. ಹಾಗಾಗಿ ಈ ಎಲ್ಲ ಕೆಲಸಗಳನ್ನ ಮಾಡೋದಕ್ಕೆ ನಿರ್ದಿಷ್ಟವಾಗಿ ಇಂಡಿಪೆಂಡೆಂಟ್ ಆಗಿರೋ ಒಂದು ನ್ಯಾಷನಲ್ ಟ್ರಿಬ್ಯುನಲ್ಸ್ ಕಮಿಷನ್ನ ರಚನೆ ಆಗಬೇಕು ಅಂತ ಈ ಆರ್ಟಿಕಲಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ಪ್ರಸ್ತುತ ಈ ಕೆಲಸವನ್ನು ಫೈನಾನ್ಸ್ ಮಿನಿಸ್ಟ್ರಿ ಮಾಡ್ತಾ ಇದೆ. NTC ನ್ಯಾಷನಲ್ ಟ್ರಿಬ್ಯುನಲ್ಸ್ ಕಮಿಷನ್ನ ಕಾನ್ಸ್ಟಿಟ್ಯೂಟ್ ಮಾಡಿ ರಚನೆ ಮಾಡಿ ಒಂದು ಟ್ರಾನ್ಸಿಷನ್ ಪ್ಲಾನ್ನ ಸರ್ಕಾರ ತೊಗೊಂಡು ಬರಬೇಕು ಅಂತ ಈ ಆರ್ಟಿಕಲಲ್ಲಿ ಹೇಳ್ತಾ ಇದ್ದಾರೆ. ಮೇನ್ಲಿ ಇಲ್ಲಿ NTC ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. NTCಯ ರಚನೆ ಆಗಲೇಬೇಕು ಅಂತ ಚರ್ಚೆ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ 2 ಆರ್ಡಿನೆನ್ಸ್ ಪಾಸ್ ಆಗಿದೆ, ಅದರ ಕ್ರಿಟಿಸಿಸಮ್ ಕೂಡ ಮಾಡ್ತಾ ಇದ್ದಾರೆ. ನಿಮ್ಮ ಪರೀಕ್ಷೆಗೆ ಮುಖ್ಯವಾಗಿರುವಂಥ ಆರ್ಟಿಕಲ್. ಇವತ್ತಿನ ದಿನಪತ್ರಿಕೆಯಲ್ಲಿ ನೀವು ಇನ್ನೊಂದು ಆರ್ಟಿಕಲ್ನ ನೋಡ್ಬೋದು. ಇಟ್ ಈಸ್ ಗೆಟ್ಟಿಂಗ್ ಫ್ರಮ್ ಬ್ಯಾಡ್ ಟು ವರ್ಸ್ ಫಾರ್ ವುಮೆನ್ ವರ್ಕರ್ಸ್. ಜನರಲ್ ಸ್ಟಡೀಸ್ ಪೇಪರ್ 1 ಇಂಡಿಯನ್ ಸೊಸೈಟಿ ಕೆಳಗೆ ರೋಲ್ ಆಫ್ ವುಮೆನ್ ಅಂತ ನಿರ್ದಿಷ್ಟವಾದ ಟಾಪಿಕ್ ಇದೆ. ಅದರ ಕೆಳಗೆ ರೋಲ್ ಆಫ್ ವುಮೆನ್ ಹೇಗಿದೆ, ಹೇಗೆ ಬದಲಾಗ್ತಾ ಇದೆ, ಈ ರೀತಿ ಪ್ರಶ್ನೆಗಳನ್ನ ನೀವು ಮೇನ್ಸಲ್ಲಿ ನೋಡ್ಬೋದು. ಈಗ ಕೋವಿಡ್-19 ಪ್ಯಾಂಡಮಿಕ್ನ ಹಿನ್ನೆಲೆಯಲ್ಲಿ ಹೇಗೆ ವಿಮೆನ್ ರೆಸ್ಪಾನ್ಸಿಬಿಲಿಟೀಸ್ ರೋಲ್ ಬದಲಾವಣೆ ಆಗ್ತಾ ಇದೆ ಅನ್ನೋ ಪ್ರಶ್ನೆಯನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಅದಕ್ಕೆ ಕೆಲವೊಂದು ಫ್ಯಾಕ್ಚುಯಲ್ ಡೇಟಾ ನಿಮಗೆ ಈ ಆರ್ಟಿಕಲಲ್ಲಿ ಸಿಗುತ್ತೆ. ಕೋವಿಡ್-19 ಸಾಂಕ್ರಾಮಿಕಕ್ಕೆ ಮುಂಚೆ ಕೂಡ ಭಾರತದಲ್ಲಿ ಎಷ್ಟು ವರ್ಕಿಂಗ್ ಏಜ್ ಮಹಿಳೆಯರಿದ್ದಾರೆ, ಅದರಲ್ಲಿ ಕೇವಲ 18% ಅಷ್ಟೇ ಎಂಪ್ಲಾಯ್ಡ್ ಆಗಿರುವಂಥದ್ದು. ನಾವು ಅದನ್ನು ಪುರುಷರಿಗೆ ಕಂಪೇರ್ ಮಾಡಿ ನೋಡಿದಾಗ ಅದು 75% ಆಗಿದೆ. ಇದಕ್ಕೆ ಕಾರಣ ಹಲವಾರು ಇರ್ಬೋದು. ಒಳ್ಳೆಯ ಜಾಬ್ಸ್ ಅವೈಲಬಲ್ ಇಲ್ಲದೆ ಇರ್ಬೋದು, ಸೋಷಿಯಲ್ ನಾರ್ಮ್ಸ್ ಅವ್ರಿಗೆ ರಿಸ್ಟ್ರಿಕ್ಟ್ ಮಾಡ್ತಾ ಇರ್ಬೋದು, ಅಥವಾ ಮನೆಯ ಕೆಲಸದ ಹೊರೆನೇ ಜಾಸ್ತಿ ಆಗಿ ಅವರು ಹೊರಗಡೆ ಕೆಲಸ ಮಾಡದೇ ಇರ್ಬೋದು. ಈ ಪರಿಸ್ಥಿತಿ ಏನಿದೆ ಅದು ಕೋವಿಡ್-19 ಇನ್ನೂ ತೀವ್ರ ಆಗಿದೆ. ಇದು ಸ್ಟೇಟ್ ಆಫ್ ವರ್ಕಿಂಗ್ ಇಂಡಿಯಾ 2021 1 ಇಯರ್ ಆಫ್ ಕೋವಿಡ್-19 ಈ ರಿಪೋರ್ಟ್ನ ಮುಖಾಂತರ ನಮಗೆ ಗೊತ್ತಾಗ್ತಾ ಇದೆ. ಈ ರಿಪೋರ್ಟಲ್ಲಿ ನಾವು ಏನು ಅಂಕಿಅಂಶಗಳನ್ನ ನೋಡ್ಬೋದು ಅಂತ ಈ ಆರ್ಟಿಕಲಲ್ಲಿ ಕೊಟ್ಟಿದ್ದಾರೆ. ಕೋವಿಡ್-19 ಏನು ಲಾಕ್ಡೌನ್ ಮಾಡಬೇಕಾಯಿತು, ಅದರಲ್ಲಿ 61% ಮೇಲ್ ವರ್ಕರ್ಸ್ ಮೇಲೆ ಏನು ಪರಿಣಾಮ ಬೀಳಿಲ್ಲ. ಅದರಿಂದಾಗಿ ಅವ್ರಿಗೇನು ವ್ಯತ್ಯಾಸ ಆಗಲಿಲ್ಲ. ಆದರೆ ಆ ರೀತಿ ಮಹಿಳೆಯರಲ್ಲಿ ಆಗಿದ್ದು ಕೇವಲ 19%. ಕಳೆದ ವರ್ಷ ಅಂದರೆ 2021 ಮುಗಿಯೋ ವರ್ಷದಲ್ಲಿ 47% ಆಫ್ ಎಂಪ್ಲಾಯ್ಡ್ ವಿಮೆನ್ ಅವರ ಕೆಲಸವನ್ನು ಕಳ್ಕೊಂಡಿದ್ರು. ಅದರಲ್ಲಿ ತುಂಬ ಕಮ್ಮಿ ಜನ ವಾಪಸ್ ಹೋಗಿದ್ದು. ಆದರೆ ಕೇವಲ 7% ಪುರುಷರಷ್ಟೇ ಅವರ ಕೆಲಸವನ್ನು ಕಳ್ಕೊಂಡಿದ್ದು. ಹಾಗೆ ಕೆಲಸ ಕಳ್ಕೊಂಡವರಲ್ಲಿ ಕೂಡ 33% ಅಷ್ಟು ಪುರುಷರು ಫಾರ್ಮಲ್ ಸ್ಯಾಲರಿಡ್ ಎಂಪ್ಲಾಯ್ಡ್ಗೆ ವಾಪಸ್ ಆಗ್ತಾರೆ, ಸೆಲ್ಫ್ ಎಂಪ್ಲಾಯ್ಮೆಂಟ್ಗೆ ಹೋಗ್ತಾರೆ, ಡೈಲಿ ಏಜ್ ವರ್ಕ್ಗೆ ಹೋಗ್ತಾರೆ. ಅದರ ಕಾಂಟ್ರಾಸ್ಟಲ್ಲಿ ನಾವು ಮಹಿಳೆಯರನ್ನ ನೋಡಿದಾಗ ಕೇವಲ 4% ಮಹಿಳೆಯರು ಫಾರ್ಮಲ್ ಸ್ಯಾಲರಿಡ್ ಎಂಪ್ಲಾಯ್ಮೆಂಟ್ಗೆ ಹೋಗ್ತಾರೆ, 3% ಅಷ್ಟು ಸೆಲ್ಫ್ ಎಂಪ್ಲಾಯ್ಮೆಂಟ್ ಹಾಗೂ ಡೈಲಿ ವೇಜ್ ವರ್ಕಿಗೆ ಹೋಗ್ತಾರೆ. ಇನ್ನು ಹೊಸ ಎಂಟ್ರೆಂಟ್ಸ್, ಹೊಸದಾಗಿ ವರ್ಕ್ ಫೋರ್ಸ್ನ ಎಂಟರ್ ಆಗ್ತಾ ಇದ್ದಾರಲ್ಲ, ಅವ್ರನ್ನ ನಾವು ಕಂಪೇರ್ ಮಾಡಿದ್ರು ಕೂಡ ಮಹಿಳೆಯರು ಜಾಸ್ತಿ ಡೈಲಿ ವೇಜ್ ವರ್ಕರ್ಸ್ ಆಗೇನೆ ಎಂಟರ್ ಆಗಬೇಕಾಗುತ್ತೆ. ಅದೇ ಪುರುಷರು ಸೆಲ್ಫ್ ಎಂಪ್ಲಾಯ್ಮೆಂಟ್ ಮುಖಾಂತರ ಹೋಗ್ತಾರೆ. ಸೊ ಈ ವ್ಯತ್ಯಾಸವನ್ನು ನಾವು ನೋಡ್ಬೋದು. ಇದೆಲ್ಲದರಿಂದ ನಾವೇನು ಅರ್ಥ ಮಾಡ್ಕೋಬಹುದು, ವರ್ಕ್ ಫೋರ್ಸ್ನ ವಿಚಾರದಲ್ಲಿ ಮಹಿಳೆಯರು ಡಿಸ್ಅಡ್ವಾಂಟೇಜ್ ಪೊಸಿಷನಲ್ಲಿ ಮುಂಚೆನೂ ಇದ್ರು. ಆದರೆ ಕೋವಿಡ್-19 ಸಾಂಕ್ರಾಮಿಕದಿಂದಾಗಿ ಅದು ತುಂಬ ಮುಂದೆ ಬರ್ತಾ ಇದೆ, ಇನ್ನು ಹೆಚ್ಚಿಗೆ ಕಾಣ್ತಾ ಇದೆ ಅಂತ ತಿಳ್ಕೊಬೋದು. ಇನ್ನು ಡೊಮೆಸ್ಟಿಕ್ ವರ್ಕ್ ಅಂದರೆ ಮನೆ ಕೆಲಸದ ವಿಚಾರ ಬಂದಾಗ ಮಹಿಳೆಯರ ಮೇಲೆ ಅದರ ಹೊರೆ ಜಾಸ್ತಿ ಇರುವಂಥದ್ದು. ಈಗ ಎಸ್ಪೆಷಲಿ ಕೋವಿಡ್-19 ಹಿನ್ನೆಲೆಯಲ್ಲಿ ಕೆಲಸದವರು ಇಲ್ಲ, ಸ್ಕೂಲ್ಸ್ ಕ್ಲೋಸ್ ಆಗಿದೆ, ಮಕ್ಕಳು ಮನೆಯಲ್ಲಿರ್ತಾರೆ. ಇದರಿಂದಾಗಿ ಹೌಸ್ ಹೋಲ್ಡ್ ರೆಸ್ಪಾನ್ಸಿಬಿಲಿಟೀಸ್ನ ಬರ್ಡನ್ ಮಹಿಳೆಯರ ಮೇಲೆ ತುಂಬ ಜಾಸ್ತಿ ಆಗಿದೆ. ಯಾರು ಮುಂಚೆ ಕೆಲಸ ಮಾಡ್ತಾ ಇದ್ರು ಅಂಥ ಮಹಿಳೆಯರು ಕೂಡ ಆ ಕೆಲಸವನ್ನು ಸರಿಯಾಗಿ ಮಾಡೋದು ಕಷ್ಟ ಆಗಿದೆ, ಆ ಕೆಲಸವನ್ನು ಉಳಿಸ್ಕೊಳ್ಳೋದು ಕಷ್ಟ ಆಗಿದೆ. ನಾವು ಪೇಯ್ಡ್ ಕೆಲಸ ಹಾಗೂ ಅನ್ಪೇಯ್ಡ್ ಡೊಮೆಸ್ಟಿಕ್ ವರ್ಕ್, ಆಫೀಸ್ ಕೆಲಸ ಹಾಗೂ ಸಂಬಳ ಬರದೇ ಇರುವಂಥ ಮನೆ ಕೆಲಸವನ್ನು ಕಂಪೇರ್ ಮಾಡಿ ನೋಡಿದ್ರೆ ಪೇಯ್ಡ್ ವರ್ಕ್ನ ಪುರುಷರು ಎಷ್ಟು ಮುಂಚೆ ಮಾಡ್ತಾಯಿದ್ರು ಅಷ್ಟೇ ಆಮೇಲೆ ಕೂಡ ಮಾಡ್ತಾ ಇದ್ದಾರೆ. ಆದರೆ ಮಹಿಳೆಯರ ಮೇಲೆ ಅನ್ಪೇಯ್ಡ್ ಡೊಮೆಸ್ಟಿಕ್ ವರ್ಕ್ನ ನಂಬರ್ ಆಫ್ ಅವರ್ಸ್ ಅವ್ರು ಮುಂಚೆ ಎಷ್ಟು ಮಾಡ್ತಾಯಿದ್ರು ಅದು ತುಂಬ ಜಾಸ್ತಿ ಆಗಿದೆ ಕೋವಿಡ್-19 ಹಿನ್ನೆಲೆಯಲ್ಲಿ. ಇದೆಲ್ಲದರ ಬಗ್ಗೆ ಸರ್ಕಾರ ಕ್ರಮ ತಗೋಬೇಕು ಅಂತ ಇವರು ಹೇಳ್ತಾ ಇದ್ದಾರೆ. ಏನು ಕ್ರಮ ತಗೋಬೇಕು? ಹೇಗೆ MG ನರೇಗಾ ಇದೆ ಅದೇ ರೀತಿ ಅರ್ಬನ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್ ಒಂದನ್ನು ತೊಗೊಂಬರ್ಬೇಕು. ಮಹಿಳೆಯರು ಎಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೆ ಫೆಸಿಲಿಟೇಟ್ ಮಾಡಬೇಕು. ಅಂದರೆ ಈಗಾಗಲೇ ಕೋವಿಡ್-19 ಕೆಲಸಗಳನ್ನ ಯಾರು ಮಾಡ್ತಾ ಇದ್ದಾರೆ, ಅಂಗನವಾಡಿ ವರ್ಕರ್ಸ್, ಆಶಾ ವರ್ಕರ್ಸ್, ಇವರೆಲ್ಲರಿಗೂ 5,000 ಪ್ರತಿ ತಿಂಗಳು ಮುಂದಿನ 6 ತಿಂಗಳು ಕೊಡಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ.
ಮುಂದೆ ಹೋಗ್ತಾ ಯೂನಿವರ್ಸಲ್ ಬೇಸಿಕ್ ಸರ್ವಿಸಸ್ ಪ್ರೋಗ್ರಾಮ್ನ ತೊಗೊಂಬರ್ಬೇಕು. ಸೋಷಿಯಲ್ ಸೆಕ್ಟರಲ್ಲಿ ಏನೋ ವೇಕೆನ್ಸೀಸ್ ಇದೆ ಅದನ್ನೆಲ್ಲ ಫಿಲ್ ಮಾಡಬೇಕು. ಇನ್ನೊಂದು ಕಡೆ ಪಬ್ಲಿಕ್ ಇನ್ವೆಸ್ಟ್ಮೆಂಟ್ನ ಜಾಸ್ತಿ ಮಾಡಬೇಕು. ಹೆಲ್ತ್, ಎಜುಕೇಷನ್, ಚೈಲ್ಡ್, ಎಲ್ಡರ್ಲಿ ಕೇರ್, ಈ ಎರಡರಿಂದ ಏನಾಗುತ್ತೆ, ಒಂದು ಕಡೆ ಮಹಿಳೆಯರಿಗೆ ಜಾಸ್ತಿ ಅವಕಾಶ ಸಿಗುತ್ತೆ ಕೆಲಸ ಮಾಡೋದಕ್ಕೆ, ಇನ್ನೊಂದು ಕಡೆ ಅವ್ರ ಮೇಲೆ ಮನೆ ಕೆಲಸದ ಏನು ಹೊರೆ ಇದೆ ಅದು ಕಮ್ಮಿ ಆಗುತ್ತೆ. ಈ ಎರಡನ್ನು ಜೊತೆಗೆ ಮಾಡಿದಾಗ ಅವರು ಸಕ್ಷಮವಾಗಿ ಅವರ ಕೆಪಾಸಿಟಿಗೆ ತಕ್ಕಂತೆ ಕೆಲಸ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ವಿಮೆನ್ನ ವರ್ಕಿಂಗ್ ಫೋರ್ಸಲ್ಲಿ ಹೇಗೆ ಅಳವಡಿಸ್ಕೋಬೇಕು, ಅವ್ರಿಗೆ ಹೇಗೆ ಉಪಯೋಗಿಸ್ಕೋಬೇಕು ಅನ್ನೋದಕ್ಕೆ ಈ ಆರ್ಟಿಕಲಿಂದ ನಿಮಗೆ ಅಂಕಿಅಂಶ ಸಿಗುತ್ತೆ, ಹಾಗೂ ಕೆಲವೊಂದು ಐಡಿಯಾಗಳು ಕೂಡ ಸಿಗುತ್ತೆ. ನಿಮ್ಮ ಮೇನ್ಸ್ ಜನರಲ್ ಸ್ಟಡೀಸ್ ಪೇಪರ್ 1 ಕೆಳಗೆ ತುಂಬ ಮುಖ್ಯವಾಗಿರುವಂಥ ಆರ್ಟಿಕಲ್. ಇಲ್ಲಿ ಎಲ್ಲ ಪಾಯಿಂಟ್ಸ್ ಅಂದರೆ ಇಲ್ಲೆಲ್ಲ ಫ್ಯಾಕ್ಚುಯಲ್ ಫಿಗರ್ಸ್ ನಿಮಗೆ ಜ್ಞಾಪಕ ಇಟ್ಕೊಳಕ್ಕೆ ಸಾಧ್ಯ ಇಲ್ಲ ಅಂತಂದರೂ ನಿಮಗೆ ಯಾವುದು ಮುಖ್ಯ ಇಲ್ಲ ಯಾವುದು ನೆನಪಿರುತ್ತೆ ಅಂತ ಅನಿಸುತ್ತೆ ಅದನ್ನು ಮಾತ್ರ ನೋಟ್ ಮಾಡಿ ಇಟ್ಕೊಳ್ಳಿ. ಇವತ್ತಿನ ಸಂಚಿಕೆಯಿಂದ ಈ ಪ್ರಶ್ನೆಯನ್ನು ಉತ್ತರಿಸೋಕ್ಕೆ ಪ್ರಯತ್ನ ಮಾಡಿ. ವಿಚ್ ಆಫ್ ದ ಫಾಲೋಯಿಂಗ್ ಕಂಟ್ರಿ ಡಸ್ ನಾಟ್ ಶೇರ್ ಬಾರ್ಡರ್ ವಿತ್ ರೆಡ್ ಸಿ? ಎ ಯೆಮೆನ್, ಬಿ ಸೌದಿ ಅರೇಬಿಯಾ, ಸಿ ಈಜಿಪ್ಟ್, ಡಿ ಒಮನ್. ಇದಕ್ಕೆ ಉತ್ತರವನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಇವತ್ತಿನ ಸಂಚಿಕೆಯಿಂದ ಏನೇ ಚರ್ಚೆ ಮಾಡಿದ್ರು ಅದರಲ್ಲಿ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕೇಳಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋಗೆ ಲೈಕ್ ಹಾಗೂ ಕಮೆಂಟ್ ಮಾಡಿ. ಮತ್ತೆ ಸಿಗೋಣ. ಧನ್ಯವಾದಗಳು.